ಆಶ್ರಮದಲ್ಲಿ ನಾಪತ್ತೆಯಾಗಿದ್ದ ಯುವಕ 4 ವರ್ಷಗಳ ಬಳಿಕ ಪತ್ತೆ, ಮಾನವೀಯತೆ ಮೆರೆದ ಸಾಮಾಜಿಕ ಕಾರ್ಯಕರ್ತ. ಸರ್ಕಾರಿ ನಿಯಮಾನುಸಾರ ವಸತಿ ನಿವೇಶನ, ಯಾರಿಗೂ ಅನ್ಯಾಯವಾಗಲು ಬಿಡಲ್ಲ ಶಾಸಕ ಪುಟ್ಟಸ್ವಾಮಿ ಗೌಡ ಭರವಸೆ. ಖಾಸಗಿ ವ್ಯಕ್ತಿಗಳಿಂದ ರಸ್ತೆ ಬಂದ್, ವರ್ಷಗಳಿಂದ ಕಚೇರಿಗೆ ತಪ್ಪದ ಅಲೆದಾಟ, ರೋಸಿ ಹೋದ ಮಹಿಳೆಯರಿಂದ ಪ್ರತಿಭಟನೆ. ಕಾರು ಹಾಗೂ ಗೂಡ್ಸ್ ವಾಹನ ನಡುವೆ ಭೀಕರ ಅಪಘಾತ, ಆಸ್ಪತ್ರೆಯಿಂದ ಮನೆಗೆ ತೆರಳುತ್ತಿದ್ದ ಕುಟುಂಬ, ಮಾಜಿ ಪಿಎಲ್ಡಿ ಬ್ಯಾಂಕ್ ಅಧ್ಯಕ್ಷ ದಾರುಣ ಸಾವು. ನಮಸ್ಕಾರ, ಎಂಎಂಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಭವ್ಯ. 4 ವರ್ಷಗಳ ಹಿಂದೆ ಗುರುಕುಲ ಆಶ್ರಮದಿಂದ ನಾಪತ್ತೆಯಾಗಿದ್ದ ಮಾನಸಿಕ ಅಸ್ವಸ್ಥ ಯುವಕ ಕೊನೆಗೂ ಪತ್ತೆಯಾಗಿದ್ದು ಮತ್ತೆ ಆಶ್ರಮ ಸೇರಿದ್ದಾನೆ. ಸಾಮಾಜಿಕ ಕಾರ್ಯಕರ್ತನ ಸಹಕಾರದಿಂದ ಯುವಕ ಪತ್ತೆಯಾಗಿದ್ದು ಮಾನವೀಯತೆಗೆ ಸಾಕ್ಷಿಯಾದ ಘಟನೆ ನಡೆದಿದೆ. ಹೀಗೆ 4 ವರ್ಷಗಳ ಹಿಂದೆ ನಾಪತ್ತೆಯಾಗಿದ್ದ ಯುವಕ ಪೊಲೀಸ್ ಠಾಣೆಯಲ್ಲಿ ಪ್ರತ್ಯಕ್ಷನಾಗಿರುವುದು ಸಾಮಾಜಿಕ ಕಾರ್ಯಕರ್ತನ ಮಾನವೀಯತೆಗೆ ಧನ್ಯವಾದಗಳನ್ನು ತಿಳಿಸುತ್ತಿರುವ ವಾರ್ಡನ್. ಈ ಎಲ್ಲ ದೃಶ್ಯಗಳು ಕಂಡುಬಂದದ್ದು ಚಿಕ್ಕಬಳ್ಳಾಪುರ ಮಹಿಳಾ ಪೊಲೀಸ್ ಠಾಣೆಯಲ್ಲಿ. ಹೌದು, ತಂದೆ ತಾಯಿ ಇಲ್ಲದ ಅನಾಥ ಯುವಕ ಮಂಜುನಾಥ್ ನಗರದ ಗುರುಕುಲ ಆಶ್ರಮದಲ್ಲಿ ಆಶ್ರಯ ಪಡೆದುಕೊಂಡಿದ್ದ. ಯುವಕ ಮಾನಸಿಕ ಅಸ್ವಸ್ಥತೆಯಿಂದ ಬಳಲುತ್ತಿದ್ದ ಎನ್ನಲಾಗಿದೆ. 2022ರಲ್ಲಿ ಆಶ್ರಮದ ವಾರ್ಡನ್ ತರಕಾರಿ ತರಲು ತೆರಳಿದ್ದ ವೇಳೆ ಅಲ್ಲಿಂದ ಮಂಜುನಾಥ್ ನಾಪತ್ತೆಯಾಗಿದ್ದ. ಈ ಸಂಬಂಧ ಚಿಕ್ಕಬಳ್ಳಾಪುರ ನಗರ ಪೊಲೀಸ್ ಠಾಣೆಯಲ್ಲಿ ಮಿಸ್ಸಿಂಗ್ ಪ್ರಕರಣ ದಾಖಲಾಗಿತ್ತು. 4 ವರ್ಷಗಳಿಂದ ಮಂಜುನಾಥನಿಗಾಗಿ ಚಿಕ್ಕಬಳ್ಳಾಪುರ ಪೊಲೀಸರು ರಾಜ್ಯ ಹಾಗೂ ಹೊರ ರಾಜ್ಯಗಳಲ್ಲಿಯೂ ಸಹ ಹುಡುಕಾಟ ನಡೆಸಿದ್ರು. ಆದರೂ ಯಾವುದೇ ಸುಳಿವು ಸಿಕ್ಕಿರಲಿಲ್ಲ. ಇದೇ ವೇಳೆ ದೊಡ್ಡಗಾನಹಳ್ಳಿ ಸಾಮಾಜಿಕ ಹೋರಾಟಗಾರ ಹರೀಶ್ಗೆ ಯುವಕನ ಬಗ್ಗೆ ಮಾಹಿತಿ ಲಭ್ಯವಾಗಿದ್ದು ಹುಡುಕಾಟ ಆರಂಭಿಸಿದ್ರು. ಚಿಕ್ಕಬಳ್ಳಾಪುರದಿಂದ ಆಂಧ್ರಪ್ರದೇಶಕ್ಕೆ ತೆರಳಿದ್ದ ಮಂಜುನಾಥ್ ಬಳಿಕ ಚಿಂತಾಮಣಿಯಲ್ಲಿ ನೆಲೆಸಿದ್ದಾನೆ ಎಂಬುದು ತಿಳಿದು ಬಂದಿದೆ. ಅಲ್ಲಿನ ಗುಜರಿ ಅಂಗಡಿಯಲ್ಲಿ ಕೆಲಸ ಮಾಡುತ್ತಿದ್ದ ಯುವಕನನ್ನ ಸಾಮಾಜಿಕ ಕಾರ್ಯಕರ್ತ ಹರೀಶ್ ಗುರುತಿಸಿ ಸುರಕ್ಷಿತವಾಗಿ ಕರೆತಂದು ಪೊಲೀಸರಿಗೆ ಒಪ್ಪಿಸಿದ್ದಾರೆ. ನಮಸ್ತೆ ಸರ್, ನನ್ನ ಹರೀಶ್ ಅಂತ. ಸ್ಟೇಷನ್ ಕಡೆಯಿಂದ ಸದಸ್ಯರು ಫೋನ್ ಮಾಡಿದ್ರು. 2022ರಲ್ಲಿ ಈ ಥರ ಮಗು ಮಿಸ್ ಆಗಿದೆ, ನಾವು ಟ್ರೈ ಮಾಡಿದ್ವಿ, ನಮ್ಗೆ ಸಿಕ್ಕಿಲ್ಲ. 2021ರಲ್ಲಿ ಒಬ್ಬ ಹುಡುಗನ ಗುತ್ತಿ ನಿಜಾಮಾಬಾದ್ ಗುತ್ತಿಯಲ್ಲಿ ಹುಡುಗನ ಟ್ರೇಸ್ ಮಾಡಿಕೊಟ್ಟೆ. ನಾನೇ ಮಾಡಿಕೊಟ್ಟಾಗ ಮತ್ತೆ ಈ ಹುಡುಗ ಮಿಸ್ಸಿಂಗ್ ಆಗಿರೋದ್ರಿಂದ ಇದು ನಮಗೆ ಹುಡುಕೊಡಿ ಅಂತ ಹೇಳಿದ್ರು, ಸದಸ್ಯರು ಹೇಳಿದ್ರು. ಸೊ ಅದಕ್ಕೆ ನಾನು ಒಂದು 6-7 ಸ್ಟೇಟಲ್ಲಿ ಕೇಸು ಇದು ಮಾಡಿದೆ, 108 ಕೇಸ್ ಮಾಡಿದೆ. ಅದು ರೈಸ್ ಮಾಡಿದ್ರೂ ಸಿಗಲಿಲ್ಲ. ಮತ್ತು ಈ ಹುಡುಗ ಜೊತೆಯಲ್ಲಿರೋ ಫ್ರೆಂಡ್ಸ್ ಸರ್ಕಲ್ನೆಲ್ಲ ಎಂಕ್ವೈರಿ ಮಾಡಿದಾಗ ಅವ್ರು ಇದ್ಕೊಂಡು ಒಂದು 4 ಮಂತ್ಸ್ ಬ್ಯಾಕು ಸಿಕ್ಕಿದ್ರು ಅಂತ ಹೇಳಿದ್ರು. ಮತ್ತೆ ಒಂದು 2 ಡೇಸ್ ಬ್ಯಾಕು ಇಂಥ ಕಡೆ ಇದ್ದಾರೆ ಅಂತ ಹೇಳಿದ್ರು, ಚಿಂತಾಮಣಿಯಲ್ಲಿ ಇದ್ದಾರೆ ಅಂದರು. ಅದಕ್ಕೆ ಇಮಿಡಿಯೇಟ್ಲಿ ನಮ್ಮ ಹುಡುಗನ ಕಳಿಸ್ಕೊಟ್ಟು ಟ್ರೇಸ್ ಔಟ್ ಮಾಡಿ ಮಾರ್ನಿಂಗ್ ಇಲ್ಲಿಗೆ ಇದು ಮಾಡಿದ್ವಿ. ಸರ್ ಇಲ್ಲಿಂದ ಚಿಂತಾಮಣಿಗೆ ಹೋಗಿದ್ದಾರೆ, ಚಿಂತಾಮಣಿಯಿಂದ ಮದನಪಲ್ಲಿಗೆ ಹೋಗಿದ್ದಾರೆ, ಮದನಪಲ್ಲಿ ಆದಮೇಲೆ ಮತ್ತೆ ಚಿಂತಾಮಣಿಗೆ ಬಂದಿದ್ದಾರೆ, ಚಿಂತಾಮಣಿಯಿಂದ ಮತ್ತೆ ನಮ್ಗೆ ಸಿಕ್ಕಿದ್ದಾರೆ. ಸರ್ ಗುಜರಿ ಕೆಲಸ ಏನು ಮಾಡ್ತಾರೆ. ಸರ್ ನಾನು ಮೊದಲು ವುಮೆನ್ ಆ್ಯಂಡ್ ಚೈಲ್ಡ್ ಡಿಪಾರ್ಟ್ಮೆಂಟಲ್ಲಿ 108 ಕೆಲಸ ಮಾಡ್ತಾಯಿದ್ದೆ. ಅದು ನನಗೆ ಸ್ವಲ್ಪ ಎಕ್ಸ್ಪೀರಿಯೆನ್ಸ್ ಇತ್ತು. ಅದ್ರ ಮೇಲೆ ಆಲ್ ಓವರು ಒಂದು 4-5 ಸ್ಟೇಟಲ್ಲಿ ಎಂಕ್ವೈರಿ ಮಾಡಿದಾಗ ಈ ಥರ ಸಾಮಾಜಿಕ ಕಾರ್ಯಕರ್ತನಾಗಿ ಹಾಂ, ಒಂದು ಮಾನವೀಯತೆ ದೃಷ್ಟಿಯಿಂದ ಅಷ್ಟೇ. ಈಗ ಏನು ಕೆಲಸ ಮಾಡ್ತಾಯಿದ್ದೀನಿ ಸರ್? ಇವಾಗ ರಿಯಲ್ ಎಸ್ಟೇಟ್ ಮಾಡ್ತಾಯಿದ್ದೀನಿ. ಅವ್ರಿಗೊಂದು ಯಾವ ಊರು ಏನು ಸರ್? ಒಂದು ಸ್ವಂತ ಊರು ಬಂದುಬಿಟ್ಟು ಮದನಪಲ್ಲಿ ಅಂತ. ಸೊ ತಂದೆ ತಾಯಿ ಯಾರೂ ಇಲ್ಲ ಅವ್ರಿಗೆ. ಅವನಿಗೆ ಮೈಂಡ್ ಸ್ವಲ್ಪ ಇದಾಗಿ ಎಲ್ಲೆಲ್ಲಿ ಹೋಗ್ತಾನೆ ಅವ್ನಿಗೇನು ಗೊತ್ತಾಗಲ್ಲ. ಇವತ್ತು ಆಶ್ರಮಕ್ಕೆ ಬಿಟ್ಟಿದ್ದೀರಾ? ಆಶ್ರಮ ಅವ್ರಿಗೆ ಇವತ್ತು ಪೊಲೀಸ್ ಅವ್ರಿಗೆ ಹ್ಯಾಂಡ್ ಓವರ್ ಮಾಡಿದ್ವಿ. ಇನ್ನು 4 ವರ್ಷಗಳ ಬಳಿಕ ಯುವಕ ಪತ್ತೆಯಾಗಿರುವುದು ಆಶ್ರಮದ ಸಿಬ್ಬಂದಿ ಹಾಗೂ ಪೊಲೀಸರಲ್ಲಿ ಸಂತಸ ಮೂಡಿಸಿದೆ. ಸಾಮಾಜಿಕ ಕಾರ್ಯಕರ್ತ ಹರೀಶ್ ಕಾರ್ಯಕ್ಕೆ ಪೊಲೀಸರು ಮೆಚ್ಚುಗೆ ವ್ಯಕ್ತಪಡಿಸಿದ್ದು ಮರಳಿ ಗೂಡಿಗೆ ಎಂಬಂತೆ ಮಂಜುನಾಥ್ ಮತ್ತೆ ಗುರುಕುಲ ಆಶ್ರಮ ಸೇರಿದ್ದಾನೆ. ನಮ್ಮ ಹೆಸರು ನಾರಾಯಣ ಸ್ವಾಮಿ ಅಂತೇಳಿ ಗುರುಕುಲ ಆಶ್ರಮದಲ್ಲಿ ಮೇಲ್ವಿಚಾರಕರಾಗಿ ಸೇವೆ ಮಾಡ್ತಾಯಿದ್ದೀನಿ. ನಮ್ಮಲ್ಲಿ ಮಂಜುನಾಥ್ ಅನ್ನುವಂಥವನು ಓಪನ್ ಶೆಲ್ಟ್ರಿಂದ ಬಂದ ಸರ್. ಅವನಿಗೆ ಅಲ್ಲಿ ಭಿಕ್ಷೆ ಬೇಡಿ ತಂದಂಥ ಮಕ್ಕಳನ್ನೆಲ್ಲ ಅಲ್ಲಿ ಇಟ್ಕೊತಾಯಿದ್ರು. ಮತ್ತು ಅಲ್ಲಿಂದ ನಮ್ಮ ಆಶ್ರಮಕ್ಕೆ ಇವ್ರನ್ನ ಓದೋದಕ್ಕೆ ಅಥವಾ ಅಲ್ಲಿ ಆಶ್ರಯಕ್ಕಾಗಿ ನಮ್ಮ ಆಶ್ರಮಕ್ಕೆ ಇವ್ರನ್ನ ಕಳಿಸಿದರು. ಇವನು ಸುಮಾರು ನಮ್ಮ ಹತ್ರ 1-1.5 ವರ್ಷ ಚೆನ್ನಾಗೇ ಇದ್ದ, ಆರಾಮಾಗೇ ಇದ್ದ. ಅವನು ಯಾಕೆಂದರೆ ಯಾವುದೇ ಶಾಲೆಗೆ ಹೋಗ್ತಾ ಇರಲಿಲ್ಲ. ಅವನ ಅಲ್ಲೇ ಏನಾದರೂ ಮಾಡಿಕೊಂಡು ಮಕ್ಕಳ ಜೊತೆಲಿ ಆಟ ಆಡಿಕೊಂಡು ಚೆನ್ನಾಗಿರ್ತಾ ಇದ್ದ. ಆದರೆ ಅವನೇನಾದ್ರೂ ಸ್ವಲ್ಪ ಹೆಚ್ಚಾಗಿ ಮಾತಾಡಿದ್ರೆ ಸಾಕು, ಅವನ ಮೈಂಡ್ ಏನೋ ಒಂಥರ ಟಾರ್ಚರ್ ಥರ ಆಗಿ ತಕ್ಷಣ ಅವನು ಒಂಥರ ಡಿಸಪಿಯರ್ ಆಗ್ತಾಯಿದ್ದ, ಒಂಥರ ಅಸ್ವಸ್ಥನ ಆಗ್ತಾಯಿದ್ದ, ಮಾನಸಿಕವಾಗಿ ಇದಾಗ್ತಾಯಿದ್ದ. ಯಾರಾದರೂ ಒಂದು ಮಾತಂದರೆ ಸಾಕು ಅವ್ನು ಸಹಿಸ್ಕೊತಾ ಇರಲಿಲ್ಲ, ಹಂಗಿದ್ದ.
ಅವತ್ತು ನಾನು ತರಕಾರಿಗೆ ಅವತ್ತು 2022ರಲ್ಲಿ ಅವತ್ತು ನವಂಬರ್ ತಿಂಗಳಲ್ಲಿ ನಾನು ಮಾರ್ಕೆಟ್ಗೆ ಹೋಗಿರ್ತೀನಿ. ಬೆಳಗ್ಗೆ ಮಾರ್ಕೆಟ್ಗೆ ಹೋಗಿ ಬರೋವಾಗ ಈ ಮಕ್ಕಳು ಸುಮ್ಮನೆ ಏನೋ ಮಂಜಾನೇನು ಹಾಗೆ ಹೀಗೆ ಅಂತ ಏನೋ ಅಂದಿರ್ತಾರೆ. ಅಷ್ಟಕ್ಕೆ ಅವನು ಆ ಟೈಮಲ್ಲಿ ಹೊರಟೋಗಿರ್ತಾನೆ. ಆಮೇಲೆ ಹೋದ ತಕ್ಷಣ ಹಾಸ್ಟ್ಲಿಂದ ಹೊರಟೋಗಿರ್ತಾನೆ. ನಾವು ತಕ್ಷಣ ಹಂಗೇ ಬಸ್ ಸ್ಟ್ಯಾಂಡು, ರೈಲ್ವೆ ಸ್ಟೇಷನ್ನು, ಸಂಧಿಗಳಲ್ಲಿ ಬೇರೆ ಜನಗಳು ಇರೋವಂಥ ಕಡೆ ಎಲ್ಲ ಹುಡುಕಾಡಿದ್ವಿ ತಕ್ಷಣ. ಯಾಕೆ ಅಂತಂದರೆ ಪಾಪ ಅವನು ಯಾರು ತಂಟೆಗೆ ಹಂಗೇನು ಇದು ಮಾಡ್ತಾ ಇರಲಿಲ್ಲ. ಅವ್ನಿಗೇನಾದರೂ ಅಂದರೆ ಸಾಕು ಅವನಿಗೆ ಬೇಸರ ಆಗಿಬಿಡ್ತಾಯಿತ್ತು. ಆದರೆ ಅವನು ಪಾಪ ಅವ್ನಿಗೆ ಹಿಂದೆ ಮುಂದೆ ಯಾರೂ ಇಲ್ವಲ್ಲ, ನಾವು ಮೊದಲು ಚಿಂತಾಮಣಿಯಲ್ಲಿದ್ದರು ಅಂದಾಗ ಅಲ್ಲೆಲ್ಲ ಹುಡುಕಾಡಿ ನೋಡಿದಾಗ ಅವನ ರಿಲೇಷನ್ಸ್ ಯಾರೂ ಸಿಕ್ಕಿರಲಿಲ್ಲ. ಆಮೇಲೆ ಮತ್ತೆ ನಮ್ಮಲ್ಲೇ ಹಾಗೆ ಇದ್ದ. ಆದರೆ ಅವ್ನು ಮಾನಸಿಕವಾಗಿ ಹಂಗಿದ್ದು ಪೊಲೀಸ್ ಸ್ಟೇಷನ್ಗೆ ನಾವು ಕೊಟ್ವಿ ಸರ್. ಪೊಲೀಸ್ನವರು ಪಾಪ ಭಾಳಷ್ಟು ಶ್ರಮ ಹಾಕಿದ್ದಾರೆ. ಅವರು ಬೇರೆ ಬೇರೆ ಕಡೆ ಎಲ್ಲ ಹುಡುಕಿ ಮತ್ತೆ ಇದು ಮಾಡಿದರು. ಮತ್ತು SP ಸಾರು ಕೂಡ ಎಲ್ಲರೂ ನಮ್ಮನ್ನು ಕರೆದು ಆ ಮಗು ಸಿಕ್ಕಿದ್ನ ಇಲ್ಲ ಅಂತೇಳ್ಬಿಟ್ಟು ಪೊಲೀಸರಿಗೆ ಮತ್ತೆ ವಿಚಾರಣೆ ಮಾಡ್ತಾಯಿದ್ರು. ಹಾಂ ಸರ್. ಸರ್ ಈಗ 2 ವರ್ಷ ಆದ ನಂತರ 3 ವರ್ಷ ಆದ ನಂತರ ಸಿಕ್ಕಿದ್ದಾನೆ ಸರ್. ಈಗ ಅವ್ನು ಸಿಕ್ಕಿದ್ರಿಂದ ನಮ್ಗೆ ಭಾಳ ಸಂತೋಷ ಆಗ್ತಾಯಿದೆ. ಯಾಕೆ ಅಂತಂತಂದರೆ ಯಾವುದೇ ಮಕ್ಕಳು ಎಲ್ಲಿ ಈ ರೀತಿ ತಪ್ಪಿಸ್ಕೊಂಡು ಹೋಗಿ ಬೇರೆ ಅಚಾತುರ್ಯಕ್ಕೆ ಏನಕ್ಕೂ ಒಳಗಾಗಬಾರ್ದು ಅನ್ನೋದು ನಮ್ಮ ಉದ್ದೇಶ. ಒಟ್ಟಾರೆ 4 ವರ್ಷಗಳ ಹಿಂದೆ ಗುರುಕುಲ ಆಶ್ರಮದಿಂದ ನಾಪತ್ತೆಯಾಗಿದ್ದ ಮಂಜುನಾಥ್ ಸಾಮಾಜಿಕ ಕಾರ್ಯಕರ್ತ ಹರೀಶ್ ಸಹಾಯದಿಂದ ನಾಪತ್ತೆಯಾಗಿದ್ದವನು ಪತ್ತೆಯಾಗಿದ್ದಾನೆ. ಮತ್ತೆ ಆಶ್ರಮ ಸೇರಿರುವುದು ಸಂತಸದ ಸಂಗತಿಯಾಗಿದೆ. ಕ್ಯಾಮರಾ ಪರ್ಸನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ. ಸರ್ಕಾರಿ ನಿಯಮಾವಳಿಗಳಿಗೆ ಅನುಗುಣವಾಗಿ ವಸತಿ ರಹಿತ ಅರ್ಹ ಫಲಾನುಭವಿಗಳಿಗೆ ಸೈಟ್ ವಿತರಿಸಲಾಗುವುದು ಎಂದು ಶಾಸಕ KH ಪುಟ್ಟಸ್ವಾಮಿಗೌಡ ಹೇಳಿದರು. ಇಡೀ ತಾಲೂಕಿನ ಜನ ನನ್ನವರು, ಆ ಭಾವನೆ ಇಟ್ಟು ಕೆಲಸ ಮಾಡ್ತಾ ಇದ್ದೀನಿ. ಅದರಿಂದ ನಂಬಿ ನಮ್ಮನ್ನ ಯಾರಿಗೂ ಅನ್ಯಾಯ ಆಗಕ್ಕೆ ಅವಕಾಶ ಕೊಡಲ್ಲ. ಯಾರು ಕೂಡ ಸೈಟ್ ಇಲ್ದರಿಗೆ ಒಬ್ಬರಿಗೂ ಕೂಡ ಅನ್ಯಾಯ ಬರೋ ಆ ತರ ನೋಡ್ಕೊಳ್ಳೋ ಜವಾಬ್ದಾರಿ ನಂದು ಅಂತ ಹೇಳ್ತಾ ಇದರಲ್ಲಿ ಗೌರಿಬಿದನೂರು ತಾಲೂಕಿನ ನಗರಗೆರೆ ಹೋಬಳಿಯ ವಾಟದ ಹೊಸಹಳ್ಳಿ ಗ್ರಾಮ ಪಂಚಾಯಿತಿ ಆವರಣದಲ್ಲಿ ಗುರುವಾರದಂದು ಆಯೋಜಿಸಲಾಗಿದ್ದ ಆಶ್ರಯ ನಿವೇಶನ ಯೋಜನೆ ಅಡಿಯಲ್ಲಿ ಅರ್ಹ ನಿವೇಶನ ರಹಿತರಿಗೆ ನಿವೇಶನಗಳನ್ನು ವಿತರಿಸುವ ಕಾರ್ಯಕ್ರಮವನ್ನು ಉದ್ದೇಶಿಸಿ ಶಾಸಕ KH ಪುಟ್ಟಸ್ವಾಮಿಗೌಡ ಮಾತನಾಡಿ, ವಾಟದ ಹೊಸಹಳ್ಳಿ ವ್ಯಾಪ್ತಿಯಲ್ಲಿ 15 ಎಕರೆ ಜಾಗವನ್ನು ನಿವೇಶನಕ್ಕಾಗಿ ಗುರುತಿಸಲಾಗಿದೆ. ಸುಮಾರು 300ಕ್ಕೂ ಹೆಚ್ಚು ಅರ್ಜಿಗಳು ಸಲ್ಲಿಕೆಯಾಗಿದ್ದು ಅವುಗಳಲ್ಲಿ 97 ಅರ್ಹರಿಗೆ ಆಯ್ಕೆ ಪ್ರಕ್ರಿಯೆ ಪೂರ್ಣಗೊಂಡಿದೆ. ಉಳಿದ 200 ಅರ್ಜಿಗಳು ಹಲವು ಕಾರಣಗಳಿಂದ ತಿರಸ್ಕೃತಗೊಂಡಿವೆ. ಸೈಟ್ ಹಂಚಿಕೆಯಲ್ಲಿ ಯಾವುದೇ ಅನ್ಯಾಯವಾಗಲು ಬಿಡುವುದಿಲ್ಲ. ದಾಖಲೆಗಳಲ್ಲಿನ ಲೋಪದೋಷಗಳನ್ನು ಸರಿಪಡಿಸಲು ಫಲಾನುಭವಿಗಳಿಗೆ ಅಗತ್ಯ ಸಮಯ ನೀಡಲಾಗುವುದು. ಸಮರ್ಪಕ ದಾಖಲೆಗಳನ್ನು ಸಲ್ಲಿಸಿದ ನಂತರ ನಿಯಮದಂತೆ ಸೈಟ್ ವಿತರಣೆ ಮಾಡಲಾಗುವುದು ಎಂದು ಭರವಸೆ ನೀಡಿದ್ದಾರೆ. ಯಾವುದೇ ಫಲಾನುಭವಿಗಳು ನಿರಾಶರಾಗದೆ ದಾಖಲೆಗಳ ಕ್ರಮಬದ್ಧತೆಗೆ ಆದ್ಯತೆ ನೀಡುವಂತೆ ಅವರು ಮನವಿ ಮಾಡಿದ್ದಾರೆ. ಇಡೀ ತಾಲೂಕಿನ ಜನ ನನ್ನವರು, ಆ ಭಾವನೆ ಇಟ್ಟು ಕೆಲಸ ಮಾಡ್ತಾ ಇದ್ದೀನಿ. ಅದರಿಂದ ನಂಬಿ ನಮ್ಮನ್ನ ಯಾರಿಗೂ ಅನ್ಯಾಯ ಆಗಕ್ಕೆ ಅವಕಾಶ ಕೊಡಲ್ಲ. ಯಾರು ಕೂಡ ಸೈಟ್ ಇಲ್ದರಿಗೆ ಒಬ್ಬರಿಗೂ ಕೂಡ ಅನ್ಯಾಯ ಬರೋ ಆ ತರ ನೋಡ್ಕೊಳ್ಳೋ ಜವಾಬ್ದಾರಿ ನಂದು ಅಂತ ಹೇಳ್ತಾ ಇದರಲ್ಲಿ ಯಾವ ಪಕ್ಷನೂ ನೋಡ್ತಾ ಇಲ್ಲ. ಇದು ಇವರು ಕಾಂಗ್ರೆಸ್ನವರು, ಇವ್ರು KH ಬೇರು, ಇವ್ರು BJP ಅವರು, JDS ಇವೇನು ಭೇದ ಇಲ್ಲ. ಜಾತಿ ನೋಡ್ತಾ ಇಲ್ಲ, ಪಕ್ಷ ನೋಡ್ತಾ ಇಲ್ಲ, ಧರ್ಮ ನೋಡ್ತಾ ಇಲ್ಲ. ಯಾರು ನೋಡ್ತಾ ಇರೋದೇನು ಮಾನದಂಡ ಏನಪ್ಪಾ ಅಂದ್ರೆ ಬಡವರು ಯಾರು ಸೈಟ್ ಇಲ್ಲ ಅದು ಕೊಡ್ಬೇಕು. ಅದು ಒಂದೇ ಮಾನದಂಡ. ನೀವು ಯಾರಿಗಾರ ಓಟ್ ಹಾಕೊಳ್ಳಿ, ಆದ್ರೆ ಬಡವರಿಗೆ ಸೈಟ್ ಕೊಡೋದು ನಮ್ಮ ಕರ್ತವ್ಯ. ಓಟ್ ಹಾಕಕ್ಕೆ ಇನ್ನೊಂದಕ್ಕೆ ಯಾವುದೇ ಪಕ್ಷ ಪಾತ ಮಾಡ್ಕೊಂಡಿರ್ಲಿಕ್ಕೆ ಈ ಒಂದು ಜನೋಪಯೋಗಿ ಕೆಲಸ ಮಾಡಕ್ ಬಂದಿಲ್ಲ. ನಾವು ಏನಿದ್ರು ಕೂಡ ಬಡವರಿಗೆ ಅವರು ನೆನೆಸ್ಕೋಬೇಕು. ಇಲ್ಲಪ್ಪ ಇಂಥ ಸೈಟ್ ಕೊಟ್ಟರು, ನ್ಯಾಯ ಒದಗಿಸ್ಕೊಟ್ರು, ನನ್ನ ಸೈಟ್ ಇರಲ್ಲ ಅಂತ ಅಂದ್ಬಿಟ್ಟು ಜನ ನೆನೆಸ್ಕೋಬೇಕು ಅಂತ ಕೆಲಸ ಮಾಡಬೇಕು. ಆ ಒಂದು ಮೂಲಕ ನಿಮ್ಮ ಆಶೀರ್ವಾದ ಪಡಿಬೇಕು ಅಂತ ಇದೆಯೇ ಹೊತ್ತು ಸ್ವಜನ ಪಕ್ಷಪಾತ ಮಾಡಿ ನನ್ನ ಬಾಲಕರು ಅವ್ರ ಆ ಪಕ್ಷ ಈ ಪಕ್ಷ ಅಂತ ಖಂಡಿತ 100ಕ್ಕೆ 1% ಕೂಡ ಭೇದ ಮಾಡಲ್ಲ. ಅದನ್ನ ನಂಬಿ. ಯಾಕೆಂದ್ರೆ ಈಗ ಯಾಕೆ ಮಾತು ಹೇಳ್ತೀನಿ ಅಂದ್ರೆ, ಈಗ ಎಷ್ಟೋ ಜನ ಉಯಿಲೆ ಎಬ್ಬಿಸ್ತವ್ರೆ. ಅವ್ರಿಗೆ ಯಾರೋ ಎಲ್ಲರಿಗೆ ಕೊಡ್ತಾವ್ರೆ, ಅವ್ರಿಗೆ ಕೊಡ್ತಾವ್ರೆ, ಇವ್ರಿಗೆ ಕೊಡ್ತಾವ್ರೆ, ನನಗೆ ಕೊಟ್ಟಿಲ್ಲ. ಸೈಟ್ ಇಲ್ಲರಿಗೆ ಕೊಟ್ಟವ್ರೆ, ಸೈಟ್ ಇಲ್ಲರಿಗೆ ಕೊಟ್ಟಿಲ್ಲ. ಈ ತರ ಎಲ್ಲ ಉಯಿಲೆ ಎಬ್ಬಿಸಿ ಬೇಕು ಅಂತ ಗಲಭೆ ಮಾಡಿಸೋದು, ಗೊಂದಲ ಮಾಡಿಸೋದು ಮಾಡಕ್ಕೆ ಕೆಲವರು ಹೊರಟಿದ್ದಾರೆ. ನೀವು ನೋಡ್ತಾರೆ, ನೀವೆಲ್ಲ ಸೂಕ್ಷ್ಮ ಜೀವಿಗಳು ಅಬ್ಸರ್ವ್ ಮಾಡ್ಕೊಂಡಿರ್ತೀರಿ. ಆರ್ಥಿಕವಾಗಿ ಹಿಂದುಳಿದ್ರು ಕೂಡ ತಾಲೂಕಲ್ಲಿ ರಾಜಕೀಯ ಪ್ರಜ್ಞೆ ಇದೆ ನಿಮ್ಗೆಲ್ಲರಿಗೂ. ಏನು ಯಾರು ಸರಿಯಾಗಿ ಕೆಲಸ ಮಾಡ್ತಾರೆ, ಯಾರು ಸರಿಯಾಗಿಲ್ಲ ಅನ್ನೋ ಹೇಳೋ ಶಕ್ತಿ ನಿಮ್ಗಿದೆ. ಅದರಿಂದ ನಿಮ್ಗೆ ಹೇಳ್ತಾ ಇದ್ದೀನಿ, ಇದ್ರಲ್ಲಿ ಯಾವುದೇ ಭೇದ ಭಾವ ಇಲ್ಲ. ಖಂಡಿತವಾಗೂ ಯಾರಿಗೂ 1 ರೂಪಾಯಿ ಕೊಡ್ಬೇಕಾಗಿಲ್ಲ. ನಿಮಗೆ ಸೈಟ್ ಇಲ್ಲ ಅಂದ್ರೆ 1 ರೂಪಾಯಿ ಇಲ್ಲದೆ ನಿಮ್ಮ ಮನೆ ಬಾಗಿಲಿಗೆ ನಿಮ್ಮ ಹೆಸರಿಗೆ ಸೈಟ್ ಬರುವಂತ ವ್ಯವಸ್ಥೆ ಮಾಡಿಸೋ ಜವಾಬ್ದಾರಿ ನಮ್ದು. ಏನಾದ್ರು ಅನ್ಯಾಯ ಆಗಿದೆ ನೀವು ಹೇಳ್ಬೋದು,
ಈಗ ಓದ್ತಾರೆ, ಸೈಟ್ಗಳು ಓದ್ತಾರೆ, ಸರ್ ಇಂಥ ಸೈಟ್ ಕೊಟ್ಟಿದ್ರಿ ಅವ್ರಿಗೆ ಮನೆ ಐತೆ ಅಂತ ನೀವು ಹೇಳ್ಬಿಟ್ರೆ ಸಾಕು, ಅದನ್ನ ಕ್ಯಾನ್ಸಲ್ ಮಾಡ್ತೀವಿ ಬೇಕಾದ್ರೆ. ನೋಡಿ ಸೈಟ್ ಇದೆ ಸರ್ ಅವ್ರಿಗೆ, ಯಾವತ್ತು ಈಗಲ್ಲ ಇನ್ನೂ ಒಂದು ವಾರ ಟೈಮ್ ಕೊಡ್ತೀನಿ. ಇಲ್ಲಿ ಲಿಸ್ಟ್ ಓದ್ತಾರೆ, ಲಿಸ್ಟ್ ತಗೊಳ್ಳಿ, ಇಂಥವರಿಗೆ ನೀವು ಅನೌನ್ಸ್ ಮಾಡಿದ್ರಿ, ಅವ್ರಿಗೆ ಸೈಟ್ ಇದೆ ಮನೆ ಇದೆ ಅಂತ ನೀವೇನಾದ್ರು ಹೇಳಿದ್ರೆ ಪರಿಶೀಲನೆ ಮಾಡಿ ಅಂತ ಕ್ಯಾನ್ಸಲ್ ಮಾಡ್ತೀವಿ. ಈ ಕಾರ್ಯಕ್ರಮದಲ್ಲಿ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾ ಅಧಿಕಾರಿ ಜಿಕೆ ಹೊನ್ನಯ್ಯ, ತಾಲೂಕು ಪಂಚಾಯಿತಿ ವ್ಯವಸ್ಥಾಪಕ ಸಹಾಯಕ ನಿರ್ದೇಶಕ ಆರ್ಎನ್ ಬಾಲಕೃಷ್ಣ, ಆಡಳಿತಾಧಿಕಾರಿ ರವಿಕುಮಾರ್, ನೋಡಲ್ ಅಧಿಕಾರಿ ರಾಮಾನುಜನ್, ವೃತ್ತ ನಿರೀಕ್ಷಕ ಅಂಜನ್ ಕುಮಾರ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಕೆಪಿ ಸಮೀರಾಚಾರಿ, ಎಂಎಂಟಿವಿ ನ್ಯೂಸ್, ಗೌರಿಬಿದನೂರು. ರಸ್ತೆ ವಿಚಾರವಾಗಿ ಕಳೆದ 3 ವರ್ಷಗಳಿಂದ ನಿರಂತರವಾಗಿ ತಾಲೂಕು ಕಚೇರಿಗೆ ಅರ್ಜಿ ಸಲ್ಲಿಸುತ್ತಿದ್ದರೂ ಯಾವುದೇ ಪ್ರಯೋಜನವಾಗಿಲ್ಲ ಎಂದು ಆಕ್ರೋಶ ಹೊರಹಾಕಿ ಮಹಿಳೆಯರು ತಾಲೂಕು ಕಚೇರಿ ಮುಂದೆ ಬೃಹತ್ ಪ್ರತಿಭಟನೆ ನಡೆಸಿದರು. ಶ್ರೀನಿವಾಸಪುರ ತಾಲೂಕಿನ ಲಕ್ಷ್ಮೀಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಪಾತಕೋಟೆ ಗ್ರಾಮದ ಮುಖ್ಯ ರಸ್ತೆಯನ್ನು ಖಾಸಗಿ ವ್ಯಕ್ತಿಗಳು ಬಂದ್ ಮಾಡಿದ್ದು ಸಾರ್ವಜನಿಕರ ಸಂಚಾರಕ್ಕೆ ತೀವ್ರ ತೊಂದರೆಯಾಗಿದೆ. ಈ ಸಮಸ್ಯೆಯನ್ನು ಬಗೆಹರಿಸುವಂತೆ ಕಳೆದ 3 ವರ್ಷಗಳಿಂದ ನಿರಂತರವಾಗಿ ತಾಲೂಕು ಕಚೇರಿಗೆ ಅರ್ಜಿ ಸಲ್ಲಿಸುತ್ತಿದ್ದರೂ ಯಾವುದೇ ಪ್ರಯೋಜನವಾಗಿಲ್ಲ ಎಂದು ಆಕ್ರೋಶ ಹೊರಹಾಕಿ ಪಾತಕೋಟೆ ಗ್ರಾಮದ ಮಹಿಳೆಯರು ತಾಲೂಕು ಕಚೇರಿ ಮುಂದೆ ಬೃಹತ್ ಪ್ರತಿಭಟನೆ ನಡೆಸಿದರು. ಸಮಸ್ಯೆ ಬಗೆಹರಿಸಿಕೊಡುವುದಾಗಿ ಅಧಿಕಾರಿಗಳು ಮೇ 20ರಂದು ದಿನಾಂಕ ನಿಗದಿ ಮಾಡಿದ್ದರು. ಆದರೆ ಅಧಿಕಾರಿಗಳು ಸ್ಥಳಕ್ಕೆ ಬಾರದೆ ವಂಚಿಸಿದ್ದಾರೆ. ಇದರಿಂದ ಬೇಸತ್ತು ಇಂದು ಮುಂಜಾನೆ ತಾಲೂಕು ಕಚೇರಿಗೆ ನ್ಯಾಯ ಕೇಳಲು ಬಂದರೆ ಇಲ್ಲಿನ ಯಾವೊಬ್ಬ ಅಧಿಕಾರಿಯೂ ನಮಗೆ ಸರಿಯಾಗಿ ಸ್ಪಂದಿಸುತ್ತಿಲ್ಲ ಎಂದು ಪ್ರತಿಭಟನಾಕಾರರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದರು. ಖಾಸಗಿ ವ್ಯಕ್ತಿಗಳು ಬಂದ್ ಮಾಡಿರುವ ಗ್ರಾಮದ ಮುಖ್ಯ ರಸ್ತೆಯನ್ನು ತಕ್ಷಣವೇ ತೆರವುಗೊಳಿಸಿ ಸಾರ್ವಜನಿಕರ ಓಡಾಟಕ್ಕೆ ಅನುವು ಮಾಡಿಕೊಡಬೇಕು. ಗ್ರಾಮದಿಂದ ಬರೋಬ್ಬರಿ 1 ಕಿಲೋಮೀಟರ್ ದೂರದಲ್ಲಿರುವ ಶುದ್ಧ ಕುಡಿಯುವ ನೀರಿನ ಘಟಕವನ್ನು ಗ್ರಾಮದ ಸಮೀಪಕ್ಕೆ ಸ್ಥಳಾಂತರಿಸಬೇಕು. ಗ್ರಾಮದಲ್ಲಿ ಸರಿಯಾದ ನೈರ್ಮಲ್ಯ ವ್ಯವಸ್ಥೆ ಇಲ್ಲದೆ ಸಾಂಕ್ರಾಮಿಕ ರೋಗಗಳ ಭೀತಿ ಎದುರಾಗಿದ್ದು ತಕ್ಷಣವೇ ಚರಂಡಿಗಳನ್ನು ಸ್ವಚ್ಛಗೊಳಿಸಬೇಕು. ಪ್ರತಿಭಟನಾ ಸ್ಥಳಕ್ಕೆ ತಾಲೂಕು ದಂಡಾಧಿಕಾರಿಗಳು ಆಗಮಿಸುತ್ತಿದ್ದಂತೆ ಒಗ್ಗೂಡಿದ ಮಹಿಳೆಯರು ಅವರನ್ನು ಸುತ್ತುವರೆದು ಮುತ್ತಿಗೆ ಹಾಕಿದರು. ನಾವು ಪ್ರತಿದಿನ ನರಕ ಯಾತನೆ ಅನುಭವಿಸುತ್ತಿದ್ದೇವೆ, ದಯವಿಟ್ಟು ನಮ್ಮ ಕಷ್ಟವನ್ನು ಕೇಳಿ, ತಕ್ಷಣವೇ ರಸ್ತೆ ಸಮಸ್ಯೆ ಬಗೆಹರಿಸಿ ಎಂದು ಕಣ್ಣೀರು ಹಾಕುತ್ತಾ ಅಳಲು ತೋಡಿಕೊಂಡರು. ಪಾತ್ಕೋಟೆ, ನಮ್ಮ ಹೆಸರು ಚಂದ್ರಕಲಾ ಅಂತ. ನಮ್ಮೂರಿಗೆ 20 ವರ್ಷದಿಂದ ರೋಡ್ ಇಲ್ಲ. ಇವಾಗ 3 ವರ್ಷ ಆಯಿತು ತಹಸೀಲ್ದಾರ್ ಅರ್ಜಿ ಕೊಟ್ಟಿದ್ದೀವಿ. ಅವರು ಹೋಗ್ತಾ ಇಲ್ಲ ಸರ್, ರೋಡ್ ಇಲ್ಲ ನಮಗೆ. ನಿನ್ನೆ ಡೇಟ್ ಕೊಟ್ಟಿದ್ರು, ನಿನ್ನೆ ಬರಲಿಲ್ಲ, ಇವತ್ತು ಬಂದಿದ್ವಿ. 3 ಸತಿ ಬಂದು ಹೋಗಿದ್ವಿ, ಇಲ್ಲೇ ಕಾತಿದ್ವಿ. ಬೆಳಗ್ಗೆಯಿಂದ ಯಾರು ವಿಚಾರಿಸ್ತಾ ಇಲ್ಲ. ಏನಮ್ಮ ಸಮಸ್ಯೆ? ದಾರಿದು ಏನಾಗಿದೆ? ದಾರಿನಲ್ಲಿ ಅದು ರಸ್ತೆ ನಮ್ಮದು ಗ್ರಾಮ ಸರ್ವೆ ನಂಬರಲ್ಲಿ ಇದೆ ಸರ್. ಅವರು ಜಮೀನು ಅವರು ಬಿಟ್ಕೊಡ್ತಾ ಇದೆ ಸರ್. ಆಕಾಶಲ್ಲಿದೆ, ನಮಗೆ 8 ಅಡಿ ಏನೋ ಇದೆ, ಅದು ಬಿಟ್ಕೊಡಕ್ಕೆ ಕೇಳ್ತಾ ಇದ್ವಿ. ಅದನ್ನು ಬಂದು ಯಾರು ತಹಸೀಲ್ದಾರ್ ಯಾರು ಮಾತಾಡ್ತಾ ಇಲ್ಲ. ಸರ್ ಹತ್ರ ಹೋಗಿದ್ವಿ. ಈ ವಿಚಾರವಾಗಿ ನೀವು ತಹಸೀಲ್ದಾರ್ಗೆ ಅರ್ಜಿ ಕೊಟ್ಟಿದ್ದೀರಾ? ಅರ್ಜಿ ಕೊಟ್ಟಿದ್ದೀವಿ ಸರ್. ನಾವು ಎಷ್ಟು ತಿಂಗಳಾಯ್ತು? ನಾನು 3 ವರ್ಷ ಆಯ್ತು ಸರ್. 3 ವರ್ಷದಿಂದ ಇದೇ ನಡೀತಾ ಇದೆ. ಏನು ಹೇಳ್ತಾ ಇದ್ದಾರಮ್ಮ? ಅಲ್ಲಿ ದಾರಿ ಬಿಡ್ತಾ ಇಲ್ಲ. ರೋಡ್ ಹಾಕಕ್ಕೆ ಹೋದ್ರೆ ನಮ್ಮ ಜಮೀನು ಹಾಕೋದಿಲ್ಲ ಅಂತ ಬಿಡ್ತಾ ಇಲ್ಲ. ತಹಸೀಲ್ದಾರ್ ಅವ್ರ ಜಾಗಕ್ಕೆ ಬಂದಿದ್ರಾ? ಬಂದು ಜಾಗಕ್ಕೆ ಬಂದು ಮಾತಾಡ್ಸ್ಕೊಂಡ್ ಬಂದಿದ್ರು. ನಾನು ಹತ್ರದಲ್ಲಿ ಪರಿಶೀಲನೆ ಮಾಡ್ತೀನಿ ಅಂದರು. ಬಂದು ಅರ್ಜಿ ಕೊಡ್ತಾನೆ ಇದ್ವಿ. ಊರೆಲ್ಲ ಬಂದಿದ್ವಿ. ಮಕ್ಕಳಿಗೆ ರೋಡ್ ಇಲ್ಲ, ವ್ಯಾನ್ ಇಲ್ಲ. ಮಳೆ ಬಂದರೆ ತುಂಬ ತೊಂದರೆ ಇದೆ. ಒಬ್ಬರು ಕೆಳಗೆ ಬಿಟ್ಬಿಟ್ಟು ಮೈಂಡೇ ಒಂಥರ ಇದಾಗ್ಬಿಟ್ಟಿದೆ. ಇವರಿಗೆ ತೊಂದರೆ ಇದೆ. ಮಳೆ ಬಂದರೆ ಓಡಾಡೋಕೆ ಆಗ್ತಾ ಇದೆ. ಈಗ ನಿಮ್ಮ ಬೇಡಿಕೆ ಏನಮ್ಮ? ನಮ್ಮ ಬೇಡಿಕೆ ನಮಗೆ ನಮ್ಮ ಜಾಗ ಎಷ್ಟಿದೆಯೋ ಆಕಾಶದಲ್ಲಿ ಎಷ್ಟಿದ್ರೆ ಅಷ್ಟು ಅಡಿ ಬಿಟ್ಕೊಡೋಕ್ಕೆ ಅಂದರೆ ಕೊಟ್ಟರೆ ಸಾಕು. ಅವ್ರ ಜಮೀನು ಏನು ಬೇಡ ನಮಗೆ. ನಮ್ಗೆ ಊರು ಹೋಗಿ ಬರೋಕ್ಕೆ ಮಕ್ಕಳಿಗೆ ಮುದುಕಿಯರಿಗೆ ಎಲ್ರಿಗೂ ತೊಂದರೆ ಆಗ್ತಾ ಇದೆ. ಈಗ ಬೆಳಗ್ಗಿಂದ ಯಾರು ಅಧಿಕಾರಿಗಳು ಬಂದು ಮಾತಾಡಲಿಲ್ಲ ಅಂತಂದ್ರಲ್ಲಮ್ಮ? ಓಡಾಡೋಕ್ಕೆ ತುಂಬ ಕಷ್ಟ. ಅಲ್ಲಮ್ಮ, ಈಗ ಇಲ್ಲಿಗೆ ಬೆಳಗ್ಗಿಂದ ಇಲ್ಲಿದ್ದೀವಿ. ಏನಕ್ಕೆ ಬಂದಿದ್ರೆ ಏನು ಮಾತಾಡ್ತಾ ಇಲ್ಲ. ತಹಸೀಲ್ದಾರ್ ಎಲ್ಲಿ ಅಂದರೆ ಬರ್ತಾ ಇಲ್ಲ ಅಂತ. ನಾವು ಡೈಲಿ ಕೂಲಿ ಕೆಲಸ ಮಾಡೋರು ಡೈಲಿ 4 ಸತಿ ಬಂದು ಹೋಗಿದ್ದೀವಿ. ನಮ್ಗೆ ಊಟ ಕೊಡೋರು ಯಾರು? ನಾವು ತಿಂದಿದ್ದು ಯಾರನ್ನ ಕೇಳೋದು ನಾವು?
ನಾನು ಬೆಳಗ್ಗೆಯಿಂದ ಎಲ್ಲಿ ಅಂದರೆ ಬೆಳಗ್ಗಿಂದ ಯಾವ ಅಧಿಕಾರಿಗಳು ನಿಮ್ಮನ್ನು ವಿಚಾರಿಸಿಲ್ಲ? ಎಲ್ಲಿದ್ದೀರಮ್ಮ ಬೆಳಗ್ಗಿಂದ ನೀವು? ಇಲ್ಲೇ ಕೂತಿದ್ವಿ, ಮದ್ದು ಕೆಳಗಡೆ ಕೂತಿದ್ವಿ, ಬಿಸಿಲಲ್ಲೇ ಕೂತಿದ್ವಿ, ಯಾರು ವಿಚಾರಿಸ್ತಾ ಇಲ್ಲ. ಕರೆಂಟ್ ಹೋದ್ರೆ ಇಟ್ಕೊಳಕ್ಕೆ ತುಂಬ ತೊಂದರೆ ಆಗ್ತದೆ. ಹತ್ರ ಹಾಸ್ಬೇಕು, ಪಂಚಾಯತಿನಲ್ಲಿ ಏನು ಮಾತಾಡ್ತಾರೆ. ನಮಗೆ ಅಂಗನವಾಡಿ ಇಲ್ಲ, ಗೌರ್ಮೆಂಟ್ ಡೈರಿ ಇಲ್ಲ, ನಮ್ಮೂರಿಗೆ ಸರಿಯಾಗಿ ಕ್ಲೀನ್ ಇಲ್ಲ, ರೋಡ್ ಸಮಸ್ಯೆ ಇದೆ, ಯಾರು ಪರಿಶೀಲನೆ ಮಾಡ್ತಾ ಇಲ್ಲ, ಏನಕ್ಕೆ ಬಂದಿದ್ರು ಅಂತ ವಿಚಾರಿಸ್ತಾ ಇಲ್ಲ. ಎಲ್ಲೋದ್ರೂ ಅಲ್ಲೋಗಿ ಇಲ್ಲೋಗಿ ಅಂತಾರೆ. ತುಂಬ ವಾರದಿಂದ ತಿರ್ತಾ ಇದ್ದೀನಿ, ತಹಸೀಲ್ದಾರ್ ಒಂದು ದಿವಸನೂ ಸಿಗಲಿಲ್ಲ ನನಗೆ. ಒಂದು ದಿವಸ ಬಂದರು, ನೆನ್ನೆ ಡೇಟ್ ಕೊಟ್ಟಿದ್ರು, ಬರ್ತೀವಿ ಅಂತ ಹೇಳಿದ್ರು, ಬರಲಿಲ್ಲ. ಬೆಳಗ್ಗೆಯಿಂದ ಇಲ್ಲಿ ಕಾತಿದ್ದೀವಿ, ಊಟ ಇಲ್ಲ, ತಿಂಡಿ ಇಲ್ಲ, ನೀರು ಇಲ್ಲ, ತುಂಬ ಸಮಸ್ಯೆ ಆಗಿದೆ ಸರ್. ಫಿಲ್ಟರ್ ಕೆಲಸ ಬಂದಿದ್ದೀರಲ್ಲ, ಗ್ರಾಮಸ್ಥರ ಅಹವಾಲನ್ನ ಆಲಿಸಿದ ತಹಸೀಲ್ದಾರ್ ಅವರು ಸಮಸ್ಯೆಯ ಗಂಭೀರತೆಯನ್ನ ಅರಿತು ಸೂಕ್ತ ಕ್ರಮ ಕೈಗೊಳ್ಳುವುದಾಗಿ ಭರವಸೆ ನೀಡಿದರು. ಖುದ್ದಾಗಿ ಸ್ಥಳ ಪರಿಶೀಲನೆ ನಡೆಸಿ ತ್ವರಿತಗತಿಯಲ್ಲಿ ರಸ್ತೆ ವಿವಾದವನ್ನು ಹಾಗೂ ಗ್ರಾಮದ ಇತರೆ ಮೂಲಭೂತ ಸಮಸ್ಯೆಗಳನ್ನು ಬಗೆಹರಿಸಲಾಗುವುದು ಎಂದು ಭರವಸೆ ನೀಡಿದ ಬಳಿಕ ಪ್ರತಿಭಟನೆಯನ್ನು ಹಿಂತೆಗೆದುಕೊಳ್ಳಲಾಯಿತು. ಎನ್ಎಂ ಸುರೇಶ್, ಎಂಎಂಟಿವಿ ನ್ಯೂಸ್, ಶ್ರೀನಿವಾಸಪುರ. ಇದೀಗ ಬ್ರೇಕ್ನ ನಂತರ ಎಂಎಂಟಿವಿ ನ್ಯೂಸ್ ಮುಂದುವರಿಯುವುದು. ಆರೋಗ್ಯ ಕ್ಷೇತ್ರದಲ್ಲಿ ಕ್ರಾಂತಿ ಮೂಡಿಸಲು ಬಂದಿದೆ ಯುವರ್ ಹೆಲ್ತ್ ಪಾರ್ಟ್ನರ್ ಸಿದ್ವೀನ್ ಹಾಸ್ಪಿಟಲ್. ಸ್ಥಳ ದೊಡ್ಡಪಚನೆ ಮನೆ ರಸ್ತೆ, ಚಿಕ್ಕಬಳ್ಳಾಪುರ. ಅತ್ಯಾಧುನಿಕ ಸೌಲಭ್ಯಗಳನ್ನು ಹೊಂದಿರುವ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ. ನಮ್ಮಲ್ಲಿ ಕ್ಲಿನಿಕಲ್ ಸರ್ವಿಸಸ್, ಕ್ರಿಟಿಕಲ್ ಅಂಡ್ ಎಮರ್ಜೆನ್ಸಿ ಕೇರ್, ಸರ್ಜಿಕಲ್ ಸರ್ವಿಸಸ್, ಡಯಾಗ್ನೋಸ್ಟಿಕ್ ಸರ್ವಿಸಸ್ ಇನ್ನಿತರ ಸೌಲಭ್ಯಗಳು ಲಭಿಸಲಿದೆ. ನುರಿತ ತಜ್ಞ ವೈದ್ಯರು, ಉತ್ತಮ ಚಿಕಿತ್ಸೆ, ಉತ್ತಮ ಆರೈಕೆಯೊಂದಿಗೆ ಈಗಾಗಲೇ ಮನೆ ಮಾತಾಗಿದೆ. ಪ್ರತಿನಿತ್ಯ 24 ಗಂಟೆಗಳ ಆರೋಗ್ಯ ಸೇವೆ ಲಭ್ಯ. ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ ಸಹ ಇದೆ. ನಿಮ್ಮ ಆರೋಗ್ಯವೇ ನಮ್ಮ ಧ್ಯೇಯ. ಯುವರ್ ಹೆಲ್ತ್ ಪಾರ್ಟ್ನರ್ ಸಿದ್ವೀನ್ ಹಾಸ್ಪಿಟಲ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 74832 68887. ಮಕ್ಕಳ ಶೈಕ್ಷಣಿಕ ಭವಿಷ್ಯಕ್ಕೆ ಏಕೈಕ ಆಯ್ಕೆ ಕೆಸಿಎನ್ ಇಂಟರ್ನ್ಯಾಷನಲ್ ಸ್ಕೂಲ್. ಸ್ಥಳ ಎಂಜಿ ರಸ್ತೆ, ನಿಮ್ಮಾಕಲಕುಂಟೆ, ಅಣಕನಗೊಂದಿ ರಸ್ತೆ, ಚಿಕ್ಕಬಳ್ಳಾಪುರ. 2026-27ನೇ ಸಾಲಿಗೆ ದಾಖಲಾತಿಗಳು ಪ್ರಾರಂಭ. ಉತ್ತಮ ಕಲಿಕಾ ವಾತಾವರಣಕ್ಕೆ ಹೇಳಿ ಮಾಡಿಸಿದ ತಾಣ. ಪರಿಣತಿ ಶಿಕ್ಷಕ ವೃಂದ, ಸಾರಿಗೆ ಸೌಕರ್ಯ, ಉತ್ತಮ ಕ್ರೀಡಾಂಗಣ, ಶಿಕ್ಷಣದ ಜೊತೆ ಪಠ್ಯೇತರ ಚಟುವಟಿಕೆಗಳಿಗೆ ಆದ್ಯತೆ ನೀಡಲಾಗುವುದು. ಇನ್ನೇಕೆ ತಡ, ಇಂದೇ ಭೇಟಿ ಕೊಡಿ ಕೆಸಿಎನ್ ಇಂಟರ್ನ್ಯಾಷನಲ್ ಸ್ಕೂಲ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8050605472. ನಿಮ್ಮ ಮಕ್ಕಳ ಅತ್ಯುತ್ತಮ ಶೈಕ್ಷಣಿಕ ಪ್ರಗತಿಗೆ ಒಂದೇ ಆಯ್ಕೆ. ಎಸ್ಎಲ್ವಿ ಇಂಟರ್ನ್ಯಾಷನಲ್ ಸ್ಕೂಲ್ ಕೋ ಎಜುಕೇಷನ್ ಅಂಡ್ ರೆಸಿಡೆನ್ಷಿಯಲ್ ಇದೀಗ ಎಐ ಪವರ್ಡ್ ಕ್ಯಾಂಪಸ್ನೊಂದಿಗೆ. ಎಸ್ಎಲ್ವಿ ಇಂಟರ್ನ್ಯಾಷನಲ್ ಸ್ಕೂಲ್ ಸ್ಟ್ಯಾಂಡ್ಸ್ ಆಸ್ ಅ ಸಿಂಬಲ್ ಆಫ್ ಅಕಾಡೆಮಿಕ್ ಎಕ್ಸಲೆನ್ಸ್. ಸ್ಥಳ ಚನ್ನರಾಯಪಟ್ಟಣ ರಸ್ತೆ, ವಿಜಯಪುರ, ದೇವನಹಳ್ಳಿ ತಾಲೂಕು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ. ನರ್ಸರಿಯಿಂದ 9ನೇ ತರಗತಿಯವರೆಗೆ ಐಸಿಎಸ್ಸಿ ಸಿಲೆಬಸ್ಗೆ 2026-27ನೇ ಸಾಲಿಗೆ ದಾಖಲಾತಿಗಳು ಪ್ರಾರಂಭ. ಸೀಮಿತ ಸೀಟ್ಗಳು ಮಾತ್ರ ಲಭ್ಯ. ಉತ್ತಮ ಕಲಿಕಾ ವಾತಾವರಣ, ಸ್ಮಾರ್ಟ್ ತರಗತಿಗಳು, ಅನುಭವಿ ಶಿಕ್ಷಕರಿಂದ ಬೋಧನೆ, ಹಾಸ್ಟೆಲ್ನಲ್ಲಿ ಸುಸಜ್ಜಿತ ಕೊಠಡಿಗಳು, ಶುಚಿ ರುಚಿಯಿಂದ ಕೂಡಿದ ಮಕ್ಕಳಿಗೆ ಉಪಹಾರ ಹಾಗೂ ಊಟದ ವ್ಯವಸ್ಥೆ, ಮಕ್ಕಳ ಸುರಕ್ಷತೆಗಾಗಿ ಸಿಸಿಟಿವಿ, ಜಿಪಿಎಸ್ ತಂತ್ರಜ್ಞಾನದೊಂದಿಗೆ ಸಾರಿಗೆ ಸೌಲಭ್ಯ, ಕ್ರೀಡೆ, ಪಠ್ಯೇತರ ಚಟುವಟಿಕೆಗಳಿಗೆ ಪ್ರೋತ್ಸಾಹ, ಕಂಪ್ಯೂಟರ್, ಸ್ಟೆಮ್, ರೋಬೋಟಿಕ್ಸ್, ಸೈನ್ಸ್ ಹಾಗೂ ಕ್ರೀಡೋ ಲ್ಯಾಬ್ ಸೇರಿದಂತೆ ಮತ್ತಿತರ ಸೌಲಭ್ಯಗಳನ್ನು ಹೊಂದಿದೆ. ವಿಶೇಷ ಸೂಚನೆ: ಹಾಸ್ಟೆಲ್ ಸೌಲಭ್ಯಕ್ಕಾಗಿ ವಿಶೇಷ ಆಫರ್. ಮೊದಲು ದಾಖಲಾತಿಯಾಗುವ 50 ಮಂದಿಗೆ ಕೇವಲ 99,000 ರೂಗಳು ಮಾತ್ರ. ಇನ್ನೇಕೆ ತಡ, ಹಿಂದೆ ಭೇಟಿ ಕೊಡಿ ಎಸ್ಎಲ್ವಿ ಇಂಟರ್ನ್ಯಾಷನಲ್ ಸ್ಕೂಲ್ ಕೋ ಎಜುಕೇಷನ್ ಅಂಡ್ ರೆಸಿಡೆನ್ಷಿಯಲ್. ಕಾವೇರಿ ಬೋರ್ವೆಲ್ಸ್ ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಬೋರ್ವೆಲ್ ಕೊರೆಸುವ ಸಮಸ್ತ ಆತ್ಮೀಯ ರೈತ ಬಾಂಧವರಿಗೆ ಕಾವೇರಿ ಬೋರ್ವೆಲ್ಸ್ನ ನಿಮ್ಮ ಯುವ ರೈತ ಬಾಂಧವ ಅಡ್ಡಗಲ್ ಪಾತೂರ್ ಅಮರೇಶ್ ರವರ ವತಿಯಿಂದ ಸಂತಸದ ಸುದ್ದಿ. ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಆತ್ಮೀಯ ರೈತ ಬಾಂಧವರಿಗೆ 2% ಹಣವನ್ನು ರಿಯಾಯಿತಿ ಕೊಡುತ್ತೇವೆ.
ಹಾಗೆಯೇ ಮತ್ತೊಂದು ಸಂತಸ ಸುದ್ದಿ ಎಂದರೆ ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಪ್ರೀತಿಯ ರೈತ ಬಾಂಧವರಿಗೆ ಬೋರ್ವೆಲ್ ಕೊರೆಸುವಾಗ ನೀರು ಬಾರದಿದ್ದಲ್ಲಿ ಅಥವಾ ಬೋರ್ವೆಲ್ ಫೇಲ್ಯೂರ್ ಆದಲ್ಲಿ 25% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ಟ್ರಾನ್ಸ್ಪೋರ್ಟ್ ಚಾರ್ಜ್, ಮೀಲ್ ಚಾರ್ಜ್, ವೆಲ್ಡಿಂಗ್ ಚಾರ್ಜ್, ಕಾಲರ್ ಚಾರ್ಜ್, ಕ್ಯಾಬ್ ಚಾರ್ಜ್ ಸೇರಿದಂತೆ ಇನ್ನಿತರ ಯಾವುದೇ ಚಾರ್ಜ್ಗಳು ಇರುವುದಿಲ್ಲ. ಬಾಲಕಿಯರ ಉಜ್ವಲ ಭವಿಷ್ಯಕ್ಕೆ ಪೋಷಕರ ಮೊದಲ ಆಯ್ಕೆ ಸಂತ ಜೋಸೆಫ್ ಕಾನ್ವೆಂಟ್ ಬಾಲಕಿಯರ ಪದವಿ ಪೂರ್ವ ಕಾಲೇಜು. ಸ್ಥಳ ಶಿಡ್ಲಘಟ್ಟ ರಸ್ತೆ, ಚಿಕ್ಕಬಳ್ಳಾಪುರ. 2026-27ನೇ ಸಾಲಿನ ದಾಖಲಾತಿಗಳು ಪ್ರಾರಂಭ. ಜಿಲ್ಲೆಯ ನಂಬರ್ 1 ಬಾಲಕಿಯರ PU ಕಾಲೇಜ್. 100% ಫಲಿತಾಂಶದೊಂದಿಗೆ ಜಿಲ್ಲಾ ಮಟ್ಟದಲ್ಲಿ ನಿರಂತರವಾಗಿ ಪ್ರಥಮ ಶ್ರೇಣಿ ಪಡೆಯುತ್ತಿರುವ ಏಕೈಕ ಕಾಲೇಜು. ಲಭ್ಯವಿರುವ ಕೋರ್ಸ್ಗಳು PCMB, PCMCS ಜೊತೆಗೆ CET ಮತ್ತು NEET, JEE ತರಬೇತಿ. EBACS ಜೊತೆಗೆ CA ಮತ್ತು CLAT ಫೌಂಡೇಶನ್ ತರಬೇತಿ. HEPS ಜೊತೆಗೆ KAS, IAS ಮತ್ತು ಇತರ ಸ್ಪರ್ಧಾತ್ಮಕ ಪರೀಕ್ಷೆಗಳ ವಿಶೇಷ ತರಬೇತಿ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9741670812. ಶಾಪಿಂಗ್ ಮಾಡೋಕೆ ಟೈಮ್ ಇಲ್ವಾ? ಇನ್ನ ಅದರ ಚಿಂತೆ ಬಿಡಿ. ಶಾಪಿಂಗ್ ಪ್ರಿಯರಿಗಾಗಿ ಬಂದಿದೆ ಶ್ರೀ ಹರೀಂದ್ರ ಕ್ರಿಯೇಷನ್ಸ್. ಆನ್ಲೈನ್ ಶಾಪಿಂಗ್ ನಮ್ಮಲ್ಲಿ ಕಾಂಚೀವರಂ, ಮೈಸೂರು ಸಿಲ್ಕ್, ಬನಾರಸ್, ಪೈಥಾನಿ, ತುಷಾರ್, ಪಟೋಲಾ, ಲೆನಿನ್, ಜಾರ್ಜೆಟ್, ಸೆಮಿ ಕ್ರೇಪ್, ಮಂಗಳಗಿರಿ ಸಿಲ್ಕ್, ವಿಸ್ಕೋಸ್, ಮಾಡೆಲ್ ಸಿಲ್ಕ್, ಕಾಟನ್, ಸೆಮಿ ಕಂಚಿ, ಆರ್ಗ್ಯಾನ್ಜಾ, ಡಿಸೈನರ್ ಸ್ಯಾರೀಸ್, ಹ್ಯಾಂಡ್ಲೂಮ್ ಸ್ಯಾರೀಸ್, ರೆಡಿ ಬ್ಲೌಸಸ್, 2 ಪೀಸ್ ಅಂಡ್ 3 ಪೀಸ್ ಕುರ್ತಿ ಸೇರಿದಂತೆ ಇನ್ನು ಮುಂತಾದ ವೆರೈಟಿಗಳಲ್ಲಿ ಸ್ಯಾರಿಗಳು ಲಭ್ಯವಿದೆ. ಅದು ಸಹ ನಿಮ್ಮ ಕೈಗೆಟುಕುವ ಬೆಲೆಯಲ್ಲೇ. ಕುಳಿತಲ್ಲೇ ನಿಮ್ಮ ಬೆರಳ ತುದಿಯಿಂದ ಒಂದು ಕ್ಲಿಕ್ ಮಾಡಿದರೆ ಸಾಕು, ನಿಮಗಿಷ್ಟವಾದ ಬಣ್ಣದ ಸ್ಯಾರೀಸ್ ನಿಮ್ಮ ಮನೆ ತಲುಪುತ್ತೆ. ನಿಮ್ಮ ಒಂದೇ ಒಂದು ಕ್ಲಿಕ್ನಲ್ಲಿ ಕುಳಿತಲ್ಲೇ ಭರಪೂರ ಶಾಪಿಂಗ್ ಅನುಭವ ನೀಡುತ್ತದೆ. ಶ್ರೀ ಹರೀಂದ್ರ ಕ್ರಿಯೇಷನ್ಸ್ ಆನ್ಲೈನ್ ಶಾಪಿಂಗ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8951343759. ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಕಾರು ಹಾಗೂ ಗೂಡ್ಸ್ ವಾಹನ ನಡುವೆ ಸಂಭವಿಸಿದ ಭೀಕರ ಅಪಘಾತದಲ್ಲಿ PLD ಬ್ಯಾಂಕ್ ಮಾಜಿ ಅಧ್ಯಕ್ಷ ಸಾವನ್ನಪ್ಪಿರುವ ದುರ್ಘಟನೆ ನಡೆದಿದೆ. ಚಿಕ್ಕಬಳ್ಳಾಪುರ ತಾಲೂಕಿನ ರಾಮದೇವನಗುಡಿ ಬಳಿ ಹಳೆ ಗುಡಿಬಂಡೆ ಮೂಲದ 75 ವರ್ಷದ PLD ಬ್ಯಾಂಕ್ ಮಾಜಿ ಅಧ್ಯಕ್ಷ ಹನುಮಂತರೆಡ್ಡಿ ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಡಯಾಲಿಸಿಸ್ ಚಿಕಿತ್ಸೆ ಪಡೆದು ಕುಟುಂಬದ ಜೊತೆ ಮಾರುತಿ ಓಮ್ನಿ ಕಾರಿನಲ್ಲಿ ಬುಧವಾರ ರಾತ್ರಿ ಹಿಂತಿರುಗುತ್ತಿದ್ರು ಎನ್ನಲಾಗಿದೆ. ಈ ವೇಳೆ ಕಾರು ಹಾಗೂ ಗೂಡ್ಸ್ ವಾಹನ ನಡುವೆ ಭೀಕರ ಡಿಕ್ಕಿ ಸಂಭವಿಸಿದೆ. ಅಪಘಾತದ ತೀವ್ರತೆಗೆ ಕಾರು ಸಂಪೂರ್ಣ ನಜ್ಜುಗುಜ್ಜಾಗಿದ್ದು ಹನುಮಂತರೆಡ್ಡಿ ತಲೆಗೆ ಗಂಭೀರ ಗಾಯವಾಗಿತ್ತು. ತಕ್ಷಣ ಅವರನ್ನ ಚಿಕ್ಕಬಳ್ಳಾಪುರ ಜಿಲ್ಲಾಸ್ಪತ್ರೆಗೆ ರವಾನಿಸಲಾಗಿತ್ತಾದರೂ ಚಿಕಿತ್ಸೆ ಫಲಕಾರಿಯಾಗದೆ ಮೃತಪಟ್ಟಿದ್ದಾರೆ. ಅಪಘಾತದಲ್ಲಿ ಕಾರಿನಲ್ಲಿ ಇದ್ದ ಸೊಸೆ ಹಾಗೂ ಮೊಮ್ಮಗಳು ಸಾವಿನ ದವಡೆಯಿಂದ ಪಾರಾಗಿದ್ದಾರೆ ಎಂದು ತಿಳಿದು ಬಂದಿದೆ. ಘಟನೆಯ ಮಾಹಿತಿ ತಿಳಿಯುತ್ತಿದ್ದಂತೆ ಪೆರೇಸಂದ್ರ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಇನ್ನು ಘಟನೆ ಸಂಬಂಧ ಪೆರೇಸಂದ್ರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಅಪಘಾತಕ್ಕೆ ನಿಖರ ಕಾರಣವೇನು ಎಂಬ ಕುರಿತು ತನಿಖೆ ಮುಂದುವರೆದಿದೆ. PLD ಬ್ಯಾಂಕ್ ಮಾಜಿ ಅಧ್ಯಕ್ಷನಾಗಿದ್ದ ಹನುಮಂತರೆಡ್ಡಿ ನಿಧನಕ್ಕೆ ಸ್ಥಳೀಯರು ಹಾಗೂ ರಾಜಕೀಯ ಮುಖಂಡರು ಸಂತಾಪ ಸೂಚಿಸಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲೆ ಗುಡಿಬಂಡೆ ತಾಲೂಕು ಹಳೆಗುಡಿಬಂಡೆ ಗ್ರಾಮದ ಶ್ರೀಯುತ ಹನುಮಂತರೆಡ್ಡಿದವರು ನಿನ್ನೆ ಸಾಯಂಕಾಲ 7:30 ಗಂಟೆಯಲ್ಲಿ ರಾಮದೇವನಗುಡಿ ಹತ್ರ ಅಪಘಾತವಾಗಿ ಮೃತಪಟ್ಟಿರುತ್ತಾರೆ. ಇವರು ಅಪಾರವಾದಂಥ ಬಂಧು ಬಳಗವನ್ನು ಹೊಂದಿದ್ದಾರೆ. ಇದಕ್ಕೆ ಒಬ್ಬ ಮಗ ಇದ್ದಾರೆ, ಸೊಸೆ ಇದ್ದಾರೆ, ಮೊಮ್ಮಕ್ಕಳಿದ್ದಾರೆ. ಸೊ ಮಾಜಿ PLD ಬ್ಯಾಂಕ್ ಅಧ್ಯಕ್ಷರಾಗಿದ್ದರು, ಒಕ್ಕಲ ಸಂಘದಲ್ಲಿ ನಿರ್ದೇಶಕರಾಗಿದ್ದರು. ಪ್ರಗತಿಪರ ರೈತರು, ಉತ್ತಮ ಬೆಳೆಗಳನ್ನು ತೆಗಿತಾಯಿದ್ರು. ಮೊದಲು ಆಲೂಗಡ್ಡೆ ಬಿತ್ತನೆ ಎಲ್ಲ ಪರಿಚಯ ಮಾಡಿಸಿ ಆ ಭಾಗದ ರೈತರಿಗೆ, ಸಾವಿರಾರು ಜನ ರೈತರಿಗೆ ಆಲೂಗಡ್ಡೆ ಬಿತ್ತನೆ ಬೀಜೆಲ್ಲ ಕೊಟ್ಟು ಬೆಳೆಯನ್ನು ಬೆಳೀತಕ್ಕಂಥ ವಿಧಾನವನ್ನು ತೋರಿಸ್ಕೊಟ್ಟಿರ್ತಕ್ಕಂಥ ಒಂದು ಪ್ರಗತಿಪರ ರೈತರಾಗಿರ್ತಾರೆ. ಇವರ ಕುಟುಂಬಕ್ಕೆ ಧೈರ್ಯ ಕೊಡುವ ಶಕ್ತಿ ಬರಲಿ, ಈ ದುಃಖವನ್ನು ಭರಿಸುವ ಶಕ್ತಿ ದೇವರು ಕೊಡಲಿ ಅಂತೇಳಿ ನಾವೆಲ್ಲ ಶುಭ. ನಿನ್ನೆ ಏನಾಯ್ತಣ್ಣ? ನಿನ್ನೆ ಡಯಾಲಿಸಿಸ್ ಆಗಿತ್ತು. ಅವ್ರಿಗೆ ಡಯಾಲಿಸಿಸ್ ಮಾಡ್ತಾಯಿದ್ರು. ಬ್ಯಾಪ್ಟಿಸ್ಟ್ ಹಾಸ್ಪಿಟ್ಲಿಗೆ ಹೋಗಿ ಹನುಮಂತರೆಡ್ಡಿ ಮತ್ತು ಅವನ ಸೊಸೆ ಮತ್ತು ಮೊಮ್ಮಗಳು ಬರ್ತಾ ಇರುವಾಗ ಅತಿ ವೇಗದಿಂದ ಬರ್ತಕ್ಕಂಥ ಸಂದರ್ಭದಲ್ಲಿ ಕಾರ್ ಅಪಘಾತ ಆಗಿ ಕಂಟೈನರ್ ಗಾಡಿಗೆ ಒಂದು
ಡಿಕ್ಕಿ ಅಪಘಾತ ಆಗಿದೆ. ಅದರಲ್ಲಿ ಜಿಲ್ಲಾಸ್ಪತ್ರೆಗೆ ತಗೊಂಡು ಬಂದ ಮೇಲೆ ಮೃತಪಟ್ಟಿರ್ತಾರೆ. ಸೊ ಅವ್ರ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಏನಾಗಲಿ? ಮೊಮ್ಮಗಳಿಗೂ ಎಲ್ಲ ಸಣ್ಣ ಪುಟ್ಟ ಗಾಯ ಆಗಿದೆ, ಸೊಸೆಗೂ ಸಣ್ಣ ಪುಟ್ಟ ಗಾಯ ಆಗಿದೆ. ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಅವರೆಲ್ಲರೂ. ಚಾಲಕರು ಸಹ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಇವರೊಬ್ಬರು ಮಾತ್ರ ಮೃತಪಟ್ಟಿದ್ದಾರೆ. ಸೊ ಸುಮಾರು ಜನ ಅಭಿಮಾನ ಹೊಂದಿದ್ರು ಅಂತ ಹೇಳಿದ್ರು. ತುಂಬ ಜನ ಅಭಿಮಾನ ಹೊಂದಿದ್ರು. ಸೊ ಅವರು ಯಾವ ರೀತಿ ದುಃಖ ಪಡ್ತಾ ಇದ್ದಾರೆ? ಎಲ್ಲರೂ ದುಃಖ ನೀರವ ಮೌನ ಆಗಿದೆ ಇಡೀ ಗ್ರಾಮವೇ. ಭಾರಿ ನಮಗೂ ಭಾರಿ ದುಃಖ ಆಗ್ತಾ ಇದೆ. ಇವ್ರ ಕುಟುಂಬಕ್ಕೆ ಧೈರ್ಯ ಕೊಡಲಿ, ದುಃಖವನ್ನು ಬರ್ತಕ್ಕಂಥ ಧೈರ್ಯ ಕೊಡಲಿ ಅಂತ ನಾವು ಹಾರೈಸ್ತೇವೆ. ಒಟ್ಟಾರೆ ರಾಮದೇವನಗುಡಿ ಬಳಿ ನಡೆದ ಭೀಕರ ರಸ್ತೆ ಅಪಘಾತದಲ್ಲಿ ಪಿಎಲ್ಡಿ ಬ್ಯಾಂಕ್ ಮಾಜಿ ಅಧ್ಯಕ್ಷ ಹನುಮಂತ ರೆಡ್ಡಿ ಸಾವನ್ನಪ್ಪಿದ್ದು, ಕುಟುಂಬಸ್ಥರು ಶೋಕ ಸಾಗರದಲ್ಲಿ ಮುಳುಗಿದ್ದಾರೆ. ಕ್ಯಾಮರಾ ಪರ್ಸನ್ ಪ್ರವೀಣ್ ಜೊತೆ ಕಳವಾರ ಅರುಣ್, ಎಂಎಂಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಶಿಡ್ಲಘಟ್ಟ ನಗರದ ವಿವಿಧ ನೂಲು ಬಿಚ್ಚಾಣಿಕೆ ಕೇಂದ್ರಗಳಿಗೆ ಸಿಇಒ ವೈ ನವೀನ್ ಭಟ್ ಭೇಟಿ ನೀಡಿ ಸಮಸ್ಯೆಗಳ ಬಗ್ಗೆ ಅವಲೋಕನ ಮಾಡಿದರು. ಶಿಡ್ಲಘಟ್ಟ ನಗರದ ಸಿದ್ಧಾರ್ಥ ನಗರದ ರೇಷ್ಮೆ ನೂಲು ಬಿಚ್ಚಾಣಿಕೆ ಘಟಕ, ನಲ್ಲಿಮರದಹಳ್ಳಿ ಎಆರ್ಎಂ ಸಿಲ್ಕ್ ಕೇಂದ್ರ ಮತ್ತು ಎಸ್ಎಲ್ಎನ್ ಸಿಲ್ಕ್ ಕೈಗಾರಿಕಾ ಕೇಂದ್ರಗಳಿಗೆ ಚಿಕ್ಕಬಳ್ಳಾಪುರ ಜಿಲ್ಲಾ ಪಂಚಾಯಿತಿಯ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿ ಡಾಕ್ಟರ್ ವೈ ನವೀನ್ ಭಟ್ ಭೇಟಿ ನೀಡಿದರು. ಇದೇ ವೇಳೆಯಲ್ಲಿ ಸ್ಥಳೀಯ ರೈತರು ಹಾಗೂ ರೀಲರ್ಗಳ ಸಮಸ್ಯೆಗಳನ್ನು ಖುದ್ದಾಗಿ ಅವಲೋಕನ ಮಾಡಿ ಪರಿಹಾರ ಕಂಡುಕೊಳ್ಳುವ ವಿಚಾರದಲ್ಲಿ ಸಮಾಲೋಚನೆ ನಡೆಸಿದರು. ಸಾಂಪ್ರದಾಯಿಕವಾಗಿ ರೇಷ್ಮೆ ನೂಲು ತಯಾರಿಕೆ, ಟ್ವಿಸ್ಟಿಂಗ್ ಮತ್ತು ಗುಣಮಟ್ಟ ಪರೀಕ್ಷೆ, ರೇಷ್ಮೆ ನೂಲು ಬಿಚ್ಚಾಣಿಕೆ, ಗೂಡಿನಲ್ಲಿರುವ ಹುಳು ನಿರ್ಜೀವಗೊಳಿಸುವುದರಿಂದ ಆರಂಭಿಸಿ ರೇಷ್ಮೆ ದಾರವನ್ನು ಮಾರಾಟ ಮಾಡುವವರೆಗೆ ಹಲವಾರು ಸಂಸ್ಕರಣಾ ವಿಧಾನಗಳನ್ನು ಒಳಗೊಂಡಿರುವುದರ ಬಗ್ಗೆ ಮಾಹಿತಿ ಪಡೆದು ಸಮಸ್ಯೆ ಆಲಿಸಿದರು. ಅದೇ ರೀತಿ ಪ್ರಸ್ತುತ ನೂಲು ಬಿಚ್ಚಾಣಿಕೆ ತಾಂತ್ರಿಕತೆ, ಸಂಸ್ಕರಣೆ, ಶೇಖರಣೆ, ವಿಂಗಡಣೆ, ರೇಷ್ಮೆ ಗೂಡು ಬೇಯಿಸುವ ವಿಧಾನ, ನೂಲು ಬಿಚ್ಚಾಣಿಕೆ, ರೀಲ್ ತೂಕದ ಮಾಹಿತಿ ಪಡೆದರು. ನಂತರ ಎಸ್ಎಲ್ಎನ್ ಸಿಲ್ಕ್ ಕೈಗಾರಿಕಾ ಕೇಂದ್ರ ಎಲ್ಲ ವಿಧದ ಬಗೆಯ ಟ್ವಿಸ್ಟಿಂಗ್ ಸಿಲ್ಕ್ ಮತ್ತು ಎಆರ್ಎಂ ಸಿಲ್ಕ್ ನಲ್ಲಿಮರದಹಳ್ಳಿ ವಾರ್ಡ್ಗೆ ಭೇಟಿ ನೀಡಿ ಆಧುನಿಕ ಯಂತ್ರೋಪಕರಣಗಳ ಬಳಕೆಯ ಬಗ್ಗೆ ಮಾಹಿತಿ ಪಡೆದರು. ಈ ಸಂದರ್ಭದಲ್ಲಿ ಶಿಡ್ಲಘಟ್ಟ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಆರ್ ಹೇಮಾವತಿ, ಶಿಡ್ಲಘಟ್ಟ ಸರ್ಕಾರಿ ರೇಷ್ಮೆ ಗೂಡಿನ ಮಾರುಕಟ್ಟೆ ಓಪನ್ ನಿರ್ದೇಶಕ ಉಮೇಶ್, ತಾಂತ್ರಿಕ ಸೇವಾ ಕೇಂದ್ರದ ವಿಸ್ತರಣಾಧಿಕಾರಿ ಶರತ್, ತಾಲೂಕು ಪಂಚಾಯತ್ ಸಿಬ್ಬಂದಿ ಉಪಸ್ಥಿತರಿದ್ದರು. ತಮೀಂ ಪಾಷಾ, ಎಂಎಂಟಿವಿ ನ್ಯೂಸ್, ಶಿಡ್ಲಘಟ್ಟ. ಇದೀಗ ಬ್ರೇಕ್ನ ನಂತರ ಎಂಎಂಟಿವಿ ನ್ಯೂಸ್ ಮುಂದುವರಿಯುವುದು. ಚಿಕ್ಕಬಳ್ಳಾಪುರ ಜನತೆಗೆ ಸಂತಸದ ಸುದ್ದಿ. ಗ್ರಾಹಕರ ವಿಶ್ವಾಸಕ್ಕೆ ಹೆಸರಾದ ಎಯು ಜ್ಯುವೆಲರ್ಸ್ನಲ್ಲಿ ಬಂಪರ್ ಆಫರ್. ಗೆಟ್ 50% ಡಿಸ್ಕೌಂಟ್ ಆನ್ ಆಲ್ ಗೋಲ್ಡ್ ಜ್ಯುವೆಲರಿ ಮೇಕಿಂಗ್ ಚಾರ್ಜಸ್. ಗೆಟ್ 25% ಡಿಸ್ಕೌಂಟ್ ಆನ್ ಸಿಲ್ವರ್ ಜ್ಯುವೆಲರಿ ಮೇಕಿಂಗ್ ಚಾರ್ಜಸ್. ಪ್ರತಿ 20,000 ರು ಚಿನ್ನ ಬೆಳ್ಳಿ ಖರೀದಿಯಲ್ಲಿ ಒಂದು ಕೂಪನ್ ದೊರೆಯುತ್ತದೆ. ಲಕ್ಕಿ ಡ್ರಾ ಅವಧಿ ದಿನಾಂಕ 25/4/2026 ಎಯು ಜ್ಯುವೆಲರ್ಸ್ನಲ್ಲಿ ಚಿನ್ನ ಉಳಿತಾಯ ಯೋಜನೆ ಲಭ್ಯ. ಸ್ವರ್ಣ ವರ್ಷ ಹಾಗೂ ಚಿನ್ನ ವರ್ಷ ಎಂಬ ಮಾಸಿಕ ಚಿನ್ನ ಉಳಿತಾಯ ಯೋಜನೆಯನ್ನ ನಿಮಗಾಗಿ ಸಾದರಪಡಿಸುತ್ತಿದೆ. ಈ ಯೋಜನೆಯ ಮೂಲಕ ಖರೀದಿಸುವ ಚಿನ್ನಾಭರಣಗಳ ಮೇಲೆ ಮೇಕಿಂಗ್ ಚಾರ್ಜ್ ಮತ್ತು ವೇಸ್ಟೇಜ್ ಇರುವುದಿಲ್ಲ. ಇನ್ನೇಕೆ ತಡ? ಎಯು ಜ್ಯುವೆಲರ್ಸ್ನಲ್ಲಿ ಚಿನ್ನ ಖರೀದಿಸಿ ನಿಮ್ಮ ಬಾಳನ್ನ ಬಂಗಾರವಾಗಿಸಿಕೊಳ್ಳಿ. ನಿಮ್ಮ ಹತ್ತಿರದ ಶಾಖೆಗೆ ಇಂದೇ ಭೇಟಿ ಕೊಡಿ. ನಮ್ಮ ಶಾಖೆಗಳು ಬಿಬಿ ರಸ್ತೆ ಚಿಕ್ಕಬಳ್ಳಾಪುರ, ಬಿಜಿಎಸ್ ಶಾಲೆ ರಸ್ತೆ ಬಾಗೇಪಲ್ಲಿ, ಬಿಎಚ್ ರಸ್ತೆ ಗೌರಿಬಿದನೂರು, ಕೆಆರ್ ರಸ್ತೆ ಹೊಸಕೋಟೆ.
Looking for the perfect place for your child's bright future? Welcome to Dolphins Group of Educational Institutions, where excellence begins from the very first step. Our new Montessori program designed to nurture young minds with care and creativity. With experienced faculty, safe and reliable transport facilities, and separate secure hostel accommodation, we ensure comfort, safety, and quality education at every stage. From foundational learning to higher education, we build confidence, character, and success. Dolphins Group of Educational Institutions, empowering young minds. Admissions open now. ಮಾನಸ ಆಸ್ಪತ್ರೆ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಡಾಕ್ಟರ್ ಮಧುಕರ್ ಹಾಗೂ ಡಾಕ್ಟರ್ ಸುಷ್ಮಾರವರ ಸಾರಥ್ಯದಲ್ಲಿ ಆರೋಗ್ಯ ಕ್ಷೇತ್ರದಲ್ಲಿ ಸಂಚಲನ ಮೂಡಿಸಿ ವಿಶ್ವಾಸಾರ್ಹ ಆರೋಗ್ಯ ಸೇವೆಯಿಂದ ನಗರ ಹಾಗೂ ಗ್ರಾಮೀಣ ಭಾಗದ ಜನರ ಮನೆ ಮಾತಾಗಿದೆ. ನುರಿತ ತಜ್ಞ ವೈದ್ಯರಿಂದ ಗುಣಮಟ್ಟ ಖಾತ್ರಿಯ ವೈದ್ಯಕೀಯ ಸೇವೆ ಲಭ್ಯ. ಸುಸಜ್ಜಿತ ಹಾಸಿಗೆಗಳುಳ್ಳ ಎನ್ಐಸಿಯು, ಸ್ತ್ರೀರೋಗ, ಪ್ರಸೂತಿ, ಬಂಜೆತನ ನಿವಾರಣೆ ತಜ್ಞರಾದ ಡಾಕ್ಟರ್ ಸುಷ್ಮಾ, ಶಿಶು ಆರೈಕೆ ವಿಭಾಗದಲ್ಲಿ ನುರಿತ ಮಕ್ಕಳ ತಜ್ಞರಾದ ಡಾಕ್ಟರ್ ಗಿರಿಜಾ ಕಾರ್ಯನಿರ್ವಹಿಸುತ್ತಿದ್ದು, ವೆಂಟಿಲೇಟರ್ ವ್ಯವಸ್ಥೆಯೊಂದಿಗೆ ಆರೋಗ್ಯ ಸೇವೆ ಒದಗಿಸಲಾಗುತ್ತಿದೆ. ಉತ್ತಮ ಆರೋಗ್ಯ ತಜ್ಞರ ಸೇವೆ ಲಭ್ಯ ಮತ್ತು ಔಷಧಾಲಯ ಸೇವೆ ಲಭ್ಯ. ಶ್ರೀ ನೀಲಾದ್ರಿ ಪಾಲಿಕ್ಲಿನಿಕ್, ದರ್ಗಾ ಹತ್ತಿರ, ಎಂಜಿ ರಸ್ತೆ, ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರ ಜನತೆಗೆ ಸಿಹಿ ಸುದ್ದಿ. ನೂತನವಾಗಿ ನಮ್ಮಲ್ಲಿ ಡಾಕ್ಟರ್ ರಾಕೇಶ್ ವೈಯಾರ್, ಎಂಬಿಬಿಎಸ್, ಎಂಡಿ, ಡಿವಿಎಲ್, ಫೆಲೋಶಿಪ್ ಇನ್ ಹೇರ್ ಟ್ರಾನ್ಸ್ಪ್ಲಾಂಟೇಷನ್, ಕನ್ಸಲ್ಟೆಂಟ್ ಡರ್ಮೆಟಾಲಜಿಸ್ಟ್ ಅಂಡ್ ಹೇರ್ ಟ್ರಾನ್ಸ್ಪ್ಲಾಂಟ್ ಸರ್ಜನ್ ಲಭ್ಯವಿರುತ್ತಾರೆ. ನಮ್ಮಲ್ಲಿ ದೊರೆಯುವ ಸೌಲಭ್ಯಗಳು ಕೆಮಿಕಲ್ ಪೀಲಿಂಗ್, ಎಲೆಕ್ಟ್ರೋಕಾಟರಿ, ರೇಡಿಯೋ ಫ್ರೀಕ್ವೆನ್ಸಿ, ನೈಲ್ ಸರ್ಜರಿ, ಲೇಸರ್ಸ್ ಹೇರ್ ರಿಮೂವಲ್, ಆಕ್ನಿ ಸ್ಕಾರ್ ರಿಡಕ್ಷನ್, ಪಿಗ್ಮೆಂಟೇಷನ್, ಕಾರ್ಬನ್ ಪೀಲ್, ಜಿಎಫ್ಸಿ ಅಂಡ್ ಪಿಆರ್ಪಿ, ಹೇರ್ ಟ್ರಾನ್ಸ್ಪ್ಲಾಂಟ್, ಮೈಕ್ರೋ ನೀಡಲಿಂಗ್ ಮಾಡಲಾಗುತ್ತದೆ. ಪ್ರತಿ ಶುಕ್ರವಾರ ಹಾಗೂ ಭಾನುವಾರ ಬೆಳಗ್ಗೆ 11 ಗಂಟೆಯಿಂದ 2 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹಾಗೂ ಪ್ರತಿದಿನ ಸೋಮವಾರದಿಂದ ಶನಿವಾರದವರೆಗೆ ಡಾಕ್ಟರ್ ಕಾರ್ತಿಕ್ ಆರ್, ಫಿಸಿಷಿಯನ್, ಡಯಾಬೆಟಾಲಜಿಸ್ಟ್ 8 ಗಂಟೆಯಿಂದ 9 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹಾಗೂ ಡಾಕ್ಟರ್ ಪ್ರೇಮ್ ಸಾಗರ್, ಎಂಬಿಬಿಎಸ್, ಸಂಜೆ 6 ಗಂಟೆಯಿಂದ ರಾತ್ರಿ 9 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7892036068. ಗಣಿತಶಾಸ್ತ್ರಜ್ಞ ಡಾಕ್ಟರ್ ಪಿ ರಘುನಾಥ್ ರವರ ಸಾರಥ್ಯದಲ್ಲಿ 10 ವರ್ಷಗಳಿಂದ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಪ್ರತಿ ವರ್ಷ ಪಿಯುಸಿ, ಸಿಇಟಿ, ನೀಟ್ ಹಾಗೂ ಜೆಇಇ ಪರೀಕ್ಷೆಗಳಲ್ಲಿ ಅತ್ಯುತ್ತಮ ಫಲಿತಾಂಶಗಳನ್ನ ಸಾಧಿಸುತ್ತಾ ಬಂದಿರುವ ನಮ್ಮ ಜಿಲ್ಲೆಯ ನಂಬರ್ 1 ಪಿಯು ಕಾಲೇಜ್ ಬೆಸ್ಟ್ ಪಿಯು ಕಾಲೇಜ್. ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ವರ್ಷಕ್ಕೆ ಕೇವಲ ₹1 ಶುಲ್ಕದಲ್ಲಿ ಪಿಯು ಶಿಕ್ಷಣ. ದಾಖಲಾತಿಗಳು ಪ್ರಾರಂಭವಾಗಿದೆ. ಸೈನ್ಸ್ ಪಿಸಿಎಂಬಿ ಪ್ಲಸ್ ನೀಟ್ ಪ್ಲಸ್ ಸಿಇಟಿ, ಪಿಸಿಎಂಬಿ ಜೆಇಇ ಸಿಇಟಿ, ಪಿಸಿಎಂಸಿಎಸ್ ಜೆಇಇ ಸಿಇಟಿ, ಕಾಮರ್ಸ್ ಇಬಿಎಸಿಎಸ್ ಪ್ಲಸ್ ಸಿಎ ಫೌಂಡೇಶನ್. ಕೆಲವೇ ಸೀಟ್ಗಳು ಲಭ್ಯವಿದೆ. ಇನ್ನೇಕೆ ತಡ? ಹಿಂದೆ ಸಂಪರ್ಕಿಸಿ ಬೆಸ್ಟ್ ಪಿಯು ಕಾಲೇಜ್, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9845634201. ಅನದರ್ ನಂಬರ್ 9535553012. ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಪ್ರತಿ ವರ್ಷ ಪದವಿ ಪರೀಕ್ಷೆಗಳಲ್ಲಿ ಅತ್ಯುತ್ತಮ ಫಲಿತಾಂಶಗಳನ್ನು ಸಾಧಿಸುತ್ತಾ ಬಂದಿರುವ ನಮ್ಮ ಜಿಲ್ಲೆಯ ನಂಬರ್ 1 ಪದವಿ ಕಾಲೇಜು ಬೆಸ್ಟ್ ಡಿಗ್ರಿ ಕಾಲೇಜು. ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ವರ್ಷಕ್ಕೆ ಕೇವಲ ₹1 ಶುಲ್ಕದಲ್ಲಿ ಪದವಿ ಶಿಕ್ಷಣ. ದಾಖಲಾತಿಗಳು ಪ್ರಾರಂಭವಾಗಿದೆ. ಲಭ್ಯವಿರುವ ಕೋರ್ಸ್ಗಳು ಬಿಕಾಂ ಜನರಲ್ ಹಾಗೂ ಇಂಟಿಗ್ರೇಟೆಡ್, ಬಿಸಿಎ ಜನರಲ್ ಹಾಗೂ ಇಂಟಿಗ್ರೇಟೆಡ್, ಬಿಎಸ್ಸಿ ಜನರಲ್ ಹಾಗೂ ಇಂಟಿಗ್ರೇಟೆಡ್. ಕೆಲವೇ ಸೀಟುಗಳು ಲಭ್ಯವಿದೆ. ಇನ್ನೇಕೆ ತಡ? ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬೆಸ್ಟ್ ಡಿಗ್ರಿ ಕಾಲೇಜು, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9845634201. ಅನದರ್ ನಂಬರ್ 9535553012. ನಾವು ಎಸಿಇ ಆಕ್ವಾಟೆಕ್ ಐಸ್ಪೂ ಆಕ್ವಾಟೆಕ್ ಪ್ಯೂರಿಫಿಕೇಶನ್ಸ್, ಕರ್ನಾಟಕದ ಹೆಮ್ಮೆಯ ಕಮರ್ಷಿಯಲ್ ಆರ್ಒ ಪ್ಲಾಂಟ್ ಬ್ರ್ಯಾಂಡ್. ನಮ್ಮ ಮುಖ್ಯ ಕಚೇರಿ ಟಾಟಾ ನಗರ, ಬ್ಯಾಂಗ್ಳೂರು ಮತ್ತು ಶಾಖಾ ಕಚೇರಿ ಕೆಇಬಿ ಕಚೇರಿ ಪಕ್ಕ ಚಿಕ್ಕಬಳ್ಳಾಪುರನಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ. ನಾವು ಕಮರ್ಷಿಯಲ್ ಆರ್ಒ ಪ್ಲಾಂಟ್ಸ್ಗಳ ಸೇಲ್ಸ್, ಡಿಸೈನ್, ಸಪ್ಲೈ, ಇನ್ಸ್ಟಾಲೇಷನ್ ಮತ್ತು ಸರ್ವಿಸ್ ಸೇವೆಗಳನ್ನ ಉನ್ನತ ಗುಣಮಟ್ಟ ಮತ್ತು ನವೀನ ತಂತ್ರಜ್ಞಾನದಿಂದ ಒದಗಿಸ್ತಿವೆ. ಸಂಪೂರ್ಣ ಕರ್ನಾಟಕದಾದ್ಯಂತ ಕಮರ್ಷಿಯಲ್ ಆರ್ಒ ಪ್ಲಾಂಟ್ಸ್ ಸೇಲ್ಸ್ ಅಂಡ್ ಸರ್ವಿಸ್ ಲಭ್ಯ. ನಾವು ಈಗಾಗಲೇ ಅನೇಕ ರಾಷ್ಟ್ರೀಯ ಮಟ್ಟದ ಕಂಪನಿಗಳು, ಶಾಲೆಗಳು, ಕಾಲೇಜುಗಳು, ಹೋಟೆಲ್ಗಳು ಮತ್ತು ರೆಸ್ಟೋರೆಂಟ್ಗಳು, ಸರ್ಕಾರಿ ಇಲಾಖೆ ತಥಾ ಸರ್ಕಾರಿ ಕ್ಷೇತ್ರಗಳು ಮತ್ತು ಎಲ್ಲಾ ಗ್ರಾಮ ಪಂಚಾಯತ್ಗಳಿಗೆ ಯಶಸ್ವಿಯಾಗಿ
ಕಮರ್ಷಿಯಲ್ ಆರ್ಒ ಪ್ಲಾಂಟ್ ಸೇಲ್ಸ್ ಅಂಡ್ ಸರ್ವಿಸ್ ಒದಗಿಸಿದ್ದೀವಿ. ACE Aquatech, brand of Karnataka. Trust with purity and quality. ನಮ್ಮ ವಿಳಾಸ ಆಪೋಸಿಟ್ ಕೆನರಾ ಬ್ಯಾಂಕ್, BB ರೋಡ್, ಚಿಕ್ಕಬಳ್ಳಾಪುರ ಬ್ರಾಂಚ್, ಆಫೀಸ್ ಅಡ್ರೆಸ್. ಈಗಲೇ ಸಂಪರ್ಕಿಸಿ 9845301082 ಮತ್ತು 7996776777. ನಮಸ್ಕಾರ. ಬೆಳಪಳ್ಳಿ ಗ್ರಾಮದ ಶ್ರೀ ಗಂಗಾಮಾತಾ ಸೇವಾ ಅಭಿವೃದ್ಧಿ ಟ್ರಸ್ಟ್ ವತಿಯಿಂದ ಹಾಗೂ ಗ್ರಾಮಸ್ಥರಿಂದ ಶ್ರೀ ಗಂಗಮ್ಮ ದೇವಿಯ ದೇವಾಲಯ ಕಟ್ಟಡವನ್ನು ನೂತನವಾಗಿ ಇದೇ ಜೂನ್ 18 ಮತ್ತು 19ನೇ ತಾರೀಕು ಗುರುವಾರ ಮತ್ತು ಶುಕ್ರವಾರದಂದು ಪ್ರತಿಷ್ಠಾಪನಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಸದರಿ ಗುರುವಾರದಂದು ಪೂಜಾ ಕಾರ್ಯಕ್ರಮ, ಗಂಗಾ ಪೂಜಾ ಕಾರ್ಯಕ್ರಮ ಇರುತ್ತದೆ. ಶುಕ್ರವಾರದಂದು ದೇವಿಯ ಪ್ರಾಣ ಪ್ರತಿಷ್ಠೆ ಹಾಗೂ ವಿಶೇಷ ಕಾರ್ಯಕ್ರಮಗಳು ಹಾಗೂ ಮುಖ್ಯ ಅತಿಥಿಗಳು ಸನ್ಮಾನ ಕಾರ್ಯಕ್ರಮ ಹಾಗೂ ಊರಿನ ಮುಖಂಡರುಗಳಿಂದ ಎಲ್ಲ ಕಾರ್ಯಕ್ರಮ, ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಸಹ ಹಮ್ಮಿಕೊಂಡಿರ್ತೀವಿ. ಈ ಒಂದು ಕಾರ್ಯಕ್ರಮದ ಸಲುವಾಗಿ ಸುತ್ತಮುತ್ತಲಿನ ಗ್ರಾಮಸ್ಥರುಗಳು ಎಲ್ಲರೂ ಆಗಮಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ಸದರಿ ಗಂಗಮ್ಮ ದೇವಿಯ ಉದ್ಘಾಟನಾ ಕಾರ್ಯಕ್ರಮವನ್ನು ಮೇಲ್ಪಳ್ಳಿ ಗ್ರಾಮಸ್ಥರು ಹಾಗೂ ಗಂಗಾಮಾತಾ ಸೇವಾ ಅಭಿವೃದ್ಧಿ ಟ್ರಸ್ಟ್ ವತಿಯಿಂದ ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರಿಂದ, ದಾನಿಗಳಿಂದ ಈ ಒಂದು ಕಟ್ಟಡವನ್ನು ನೂತನವಾಗಿ ನಿರ್ಮಿಸಿಕೊಂಡಿರುತ್ತೇವೆ. ದಯವಿಟ್ಟು ಎಲ್ಲ ಭಕ್ತಾದಿಗಳು ಆಗಮಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ಈ ಮೂಲಕ ತಮ್ಮಲ್ಲಿ ಮೇಲ್ಪಳ್ಳಿ ಗ್ರಾಮಸ್ಥರು ಹಾಗೂ ಶ್ರೀ ಗಂಗಾಮಾತಾ ಸೇವಾ ಅಭಿವೃದ್ಧಿ ಟ್ರಸ್ಟ್ ವತಿಯಿಂದ ಆಹ್ವಾನಿಸುತ್ತಿರ್ತೇವೆ. ಈ ಜೀರ್ಣೋದ್ಧಾರ ಕಾರ್ಯಕ್ರಮವನ್ನು ಎಲ್ಲ ಗ್ರಾಮಸ್ಥರು ಏರ್ಪಡಿಸಿರ್ತಾರೆ. ಎಲ್ಲ ಅಕ್ಕಪಕ್ಕದ ಗ್ರಾಮಸ್ಥರೆಲ್ಲ ಸೇರಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಸುಡು ಬಿಸಿಲಿನಿಂದ ಕಂಗೆಟ್ಟಿದ್ದ ಜನರಿಗೆ ಇತ್ತೀಚೆಗೆ ಸುರಿದ ಮಳೆ ತಂಪು ತಂದಿದೆ. ಮಳೆಯ ಆಗಮನಕ್ಕೆ ಯುವಕರು ಫುಲ್ ಖುಷಿಯಾಗಿದ್ದು ಮಳೆಯಲ್ಲಿ ಮಿಂದು ಸಂಭ್ರಮಿಸಿದ್ದಾರೆ. ಜೋರಾಗಿ ಸುರಿಯುತ್ತಿರುವ ಮಳೆಯಲ್ಲಿ ನೆನೆದು ಕುಣಿದು ಕುಪ್ಪಳಿಸುತ್ತಿರುವ ಯುವಕರು. ಚಿಕ್ಕಬಳ್ಳಾಪುರ ಜಿಲ್ಲೆಯ ಜನರು ಬೇಸಿಗೆಯ ಬಿಸಿಲಿನಿಂದ ಬಸವಳಿದಿದ್ದ ಜನರಿಗೆ 2 ದಿನಗಳಿಂದ ಸುರಿದ ಮಳೆ ತುಸು ನಿರಾಳತೆ ನೀಡಿತು. ಮಳೆ ಆರಂಭವಾಗುತ್ತಿದ್ದಂತೆ ತಾಲೂಕಿನ ದೇವಿಶೆಟ್ಟಿಹಳ್ಳಿ ಗ್ರಾಮದಲ್ಲಿ ಕ್ರಿಕೆಟ್ ಆಡುತ್ತಿದ್ದ ಯುವಕರು ಬ್ಯಾಟ್ ಬಾಲ್ ಬಿಟ್ಟು ಮಳೆಯ ಸವಿಯನ್ನ ಆಸ್ವಾದಿಸಿದ್ದಾರೆ. ಕೆಲ ಯುವಕರು ತಲೆಗೆ ಶಾಂಪೂ ಹಾಕಿಕೊಂಡೇ ಮಳೆಯಲ್ಲೇ ಸ್ನಾನ ಮಾಡಿ ಸಂಭ್ರಮಿಸಿದ್ರು. ಸ್ನೇಹಿತರ ಜೊತೆ ಮಳೆಯಲ್ಲಿ ಕುಣಿದು ಕುಪ್ಪಳಿಸಿದ್ರು. ಮೊಬೈಲ್ನಲ್ಲಿ ವಿಡಿಯೋ ಸೆರೆ ಹಿಡಿದು ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡ ದೃಶ್ಯಗಳು ವೈರಲ್ ಆಗುತ್ತಿವೆ. ಬಾವು ನಲ್ಲಾಡ್ಸೋಕ್ಕಾಗುತ್ತೆ ಅವನ ಕೈಯಾಗೆ ಕಳ್ಕೊಂಡು ಹೋದಾದ್ರು. ಇನ್ನು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಈ ವರ್ಷ ಬಿಸಿಲಿನ ತಾಪಮಾನ ಹೆಚ್ಚಾಗಿದ್ದ ಹಿನ್ನೆಲೆ ಮಳೆಯ ಆಗಮನ ಜನರಲ್ಲಿ ಸಂತಸ ಮೂಡಿಸಿತು. ಮಳೆಯ ಜೊತೆ ತಂಪಾದ ವಾತಾವರಣ ನಿರ್ಮಾಣವಾಗಿದ್ದು ಮಕ್ಕಳು ಹಾಗೂ ಯುವಕರು ಹೆಚ್ಚು ಖುಷಿಪಟ್ಟರು. ಒಳ್ಳೆ ಮಳೆ ಮಾತ್ರ. ಒಟ್ಟಾರೆ
ಬೇಸಿಗೆಯ ಬಿಸಿಲಿಗೆ ಬೇಸೆತ್ತಿದ್ದ ಜನರಿಗೆ ಮಳೆ ಸಂತಸ ತಂದಿದ್ದು, ಯುವಕರು ಮಳೆಯಲ್ಲಿ ನೆನೆದು ಸಂಭ್ರಮಿಸಿದ ದೃಶ್ಯಗಳು ಎಲ್ಲರ ಗಮನ ಸೆಳೆದವು. ಕ್ಯಾಮರಾ ಪರ್ಸನ್ ಪ್ರವೀಣ್ ಜೊತೆ ಕಳವಾರ ಅರುಣ್, ಎಂಎಂಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಶಿಡ್ಲಘಟ್ಟ ನಗರದ ದಿಬ್ಬೂರಹಳ್ಳಿ ರಸ್ತೆ ಮಾರ್ಗದಲ್ಲಿ 2ನೇ ಕಾರ್ಮಿಕರ ನಗರಕ್ಕೆ ಸಂಪರ್ಕ ಕಲ್ಪಿಸುವ ಸೇತುವೆ ಕಾಮಗಾರಿ ಪೂರ್ಣಗೊಂಡು ತಿಂಗಳು ಕಳೆದರೂ ಕಾಮಗಾರಿ ಆರಂಭಿಸಲು ತೆಗೆದ ಮಣ್ಣಿನ ದಿಬ್ಬ ಮಾತ್ರ ಅಲ್ಲೇ ಬಿಟ್ಟು ಹೋಗಿದ್ದು ಸುಗಮ ಸಂಚಾರಕ್ಕೆ ತೊಂದರೆಯಾಗಿದೆ ಎಂದು ನಾಗರಿಕರು ಅಸಮಾಧಾನವನ್ನ ಹೊರಹಾಕಿದ್ದಾರೆ. 2ನೇ ಕಾರ್ಮಿಕ ನಗರದ ಮೂಲಕ ಸುಮಾರು 5-6 ವಾರ್ಡುಗಳಿಗೆ ಸಂಪರ್ಕ ಕಲ್ಪಿಸುವ ರಸ್ತೆ ಇದಾಗಿದ್ದು ಸೇತುವೆ ಕಾಮಗಾರಿ ನಿರ್ಮಿಸಲಾಗಿದೆ. ಆದರೆ ಕಾಮಗಾರಿ ಆರಂಭಿಸಲು ತೆಗೆದ ಮಣ್ಣು ರಸ್ತೆಯ ಪಕ್ಕದಲ್ಲಿ ಬಿದ್ದಿದ್ದು ಇದರಿಂದಾಗಿ ಸುಗಮ ಸಂಚಾರಕ್ಕೆ ತೊಡಕನ್ನ ಉಂಟು ಮಾಡಿದೆ. ಸೇತುವೆ ಕಾಮಗಾರಿ ಪೂರ್ಣಗೊಂಡ ನಂತರ ರಸ್ತೆಯನ್ನು ಸಹ ಸಮತಟ್ಟು ಮಾಡದೆ ನಿರ್ಲಕ್ಷ್ಯ ವಹಿಸಿದ್ದರಿಂದ ಈ ಮಾರ್ಗದಲ್ಲಿ ಸಂಚರಿಸುವ ದ್ವಿಚಕ್ರ ವಾಹನ ಸವಾರರು ಬಿದ್ದು ಗಾಯಗೊಂಡಿರುವ ಘಟನೆ ನಡೆದಿದೆ. ಇದೇ ರೀತಿ ಸೇತುವೆ ಕಾಮಗಾರಿ ನಡೆಸುವ ಸಲುವಾಗಿ ನೀರು ಮುಂದೆ ಸಾಗಬಾರದು ಎಂದು ಚರಂಡಿಯಲ್ಲಿ ಮಣ್ಣು ಹಾಕಿದ್ದು ಅದನ್ನು ಸಹ ತೆಗೆದು ಹಾಕಿಲ್ಲ. ಮಳೆಗಾಲದಲ್ಲಿ ತಗ್ಗು ಪ್ರದೇಶದಲ್ಲಿ ಕೊಳಚೆ ನೀರು ನುಗ್ಗುವ ಭೀತಿ ಆವರಿಸಿದೆ ಎಂದು ನಾಗರಿಕರು ನಗರಸಭೆಯ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಈ ಸಂದರ್ಭದಲ್ಲಿ ನಗರಸಭೆಯ ಕಮಿಷನರು ಮತ್ತು ನಗರಸಭೆಯ ಆಡಳಿತಾಧಿಕಾರಿಗಳಾದಂಥ ಜಿಲ್ಲಾಧಿಕಾರಿಗಳಿಗೆ ಈ ಮೂಲಕ ನಾವು ಮನವಿ ಮಾಡೋದು ಏನು ಅಂತಂದರೆ, ಈ ಒಂದು ಕೆಲಸ ಆಗಿ ಸುಮಾರು 2-3 ತಿಂಗಳಾಯಿತು. ಚೆನ್ನಾಗಿದ್ದಂಥ ರಸ್ತೆಯನ್ನು ಆ ಮೋರಿ ಹಾಕೋ ಮುಖಾಂತರ ಅದು ರಸ್ತೆ ಕೆಟ್ಟೋಗಿದೆ. ನಮ್ಮ ಮನವಿ ಏನು ಅಂತಂದರೆ ಈ ರಸ್ತೆಯನ್ನು ಲೆವೆಲ್ ಮಾಡಬೇಕು. ಯಾಕೆ ಅಂದರೆ ಶಾಲೆ ಇದೆ, ಶಾಲಾ ಮಕ್ಕಳು ತಿರುಗಾಡೋ ಜಾಗ ಇದು. ಮತ್ತು ಈ ಮುಖ್ಯ ರಸ್ತೆಯಿಂದ ಈ ರಸ್ತೆ 7-8 ವಾರ್ಡ್ಗಳಿಗೆ ಸಂಪರ್ಕ ಆಗುವಂಥ ರಸ್ತೆ ಇದು. ಗುತ್ತಿಗೆದಾರ ಇದ್ರ ಬಗ್ಗೆ ನಿರ್ಲಕ್ಷ್ಯ ಮಾಡಿದ್ದಾರೆ. ಗುತ್ತಿಗೆದಾರ ಯಾರು ಅಂತ ನಮಗೆ ಗೊತ್ತಿಲ್ಲ. ಇದರ ಕಾಮಗಾರಿಕೆ ವೆಚ್ಚ ಎಷ್ಟು ಅಂತ ನಾಮಫಲಕನೂ ಹಾಕಿಲ್ಲ. ಆದ್ದರಿಂದ ಈ ಸಂದರ್ಭದಲ್ಲಿ ಸಾರ್ವಜನಿಕರ ಪರವಾಗಿ ವಿದ್ಯಾರ್ಥಿಗಳ ಕ್ಷೇಮದ ಯೋಚನೆಯಿಂದ ನಾನು ಜಿಲ್ಲಾಧಿಕಾರಿಗಳು ಮತ್ತು ನಗರಸಭೆ ಕಮಿಷನರ್ಗೆ ಈ ಮೂಲಕ ಸಾರ್ವಜನಿಕರ ಪರವಾಗಿ ಒತ್ತಾಯ ಮಾಡುತ್ತೇನೆಂದರೆ ಆದಷ್ಟು ಬೇಗ ಈ ರಸ್ತೆಯನ್ನು ಲೆವೆಲ್ ಮಾಡಬೇಕು ಅಂಥೇಳಿ ನಾನು ಒತ್ತಾಯ ಮಾಡ್ತಾ ಇದ್ದೀನಿ ಸಾರ್ವಜನಿಕರ ಪರವಾಗಿ. ನೋಡಿ, ಇಲ್ಲೆಲ್ಲ ಜನ ಬಿದ್ದೋಗ್ತಾರೆ. ಇಲ್ಲಿ ಲೆವೆಲ್ ಆಗಿಲ್ಲ, ಈ ಲೆವೆಲ್ ಮಾಡಬೇಕು, ಈ ಮಣ್ಣು ಎತ್ತಬೇಕು ಅಂಥೇಳಿ ಈ ಸಂದರ್ಭದಲ್ಲಿ ನಾನು ಒತ್ತಾಯ ಮಾಡ್ತಾ ಇದ್ದೀನಿ. ನಿಮ್ಮ ಹೆಸರು? ನನ್ನ ಹೆಸರು ಅಹಮದುಲ್ಲಾ. ತಮೀಂ ಪಾಷಾ, ಎಂಎಂಟಿವಿ ನ್ಯೂಸ್, ಶಿಡ್ಲಘಟ್ಟ. ಆಶ್ರಮದಲ್ಲಿ ನಾಪತ್ತೆಯಾಗಿದ್ದ ಯುವಕ 4 ವರ್ಷಗಳ ಬಳಿಕ ಪತ್ತೆ, ಮಾನವೀಯತೆ ಮೆರೆದ ಸಾಮಾಜಿಕ ಕಾರ್ಯಕರ್ತ. ಸರ್ಕಾರಿ ನಿಯಮಾನುಸಾರ ವಸತಿ ನಿವೇಶನ, ಯಾರಿಗೂ ಅನ್ಯಾಯವಾಗಲು ಬಿಡಲ್ಲ, ಶಾಸಕ ಪುಟ್ಟಸ್ವಾಮಿ ಗೌಡ ಭರವಸೆ. ಖಾಸಗಿ ವ್ಯಕ್ತಿಗಳಿಂದ ರಸ್ತೆ ಬಂದ್, ವರ್ಷಗಳಿಂದ ಕಚೇರಿಗೆ ತಪ್ಪದ ಅಲೆದಾಟ, ರೋಸಿ ಹೋದ ಮಹಿಳೆಯರಿಂದ ಪ್ರತಿಭಟನೆ. ಕಾರು ಹಾಗೂ ಗೂಡ್ಸ್ ವಾಹನ ನಡುವೆ ಭೀಕರ ಅಪಘಾತ, ಆಸ್ಪತ್ರೆಯಿಂದ ಮನೆಗೆ ತೆರಳುತ್ತಿದ್ದ ಕುಟುಂಬ, ಮಾಜಿ ಪಿಎಲ್ಡಿ ಬ್ಯಾಂಕ್ ಅಧ್ಯಕ್ಷ ದಾರುಣ ಸಾವು. ವಿಶ್ವಾಸಾರ್ಹ ಸುದ್ದಿಗಳಿಗಾಗಿ ತಪ್ಪದೆ ವೀಕ್ಷಿಸಿ ಎಂಎಂಟಿವಿ ನ್ಯೂಸ್.